ಹೋದಾಗ ನಮಗೆ ಮೂಲಭೂತ ಸೌಕರ್ಯಗಳಿರುವಂಥ ಪರಿಸರ ಸಂಪನ್ಮೂಲದ ಬಗ್ಗೆ ಯೋಚನೆ ಮಾಡ್ತೀವಿ. ನೀರು, ಗಾಳಿ, ಬೆಳಕು, ಭೂಮಿ ಈ ಥರ. ನಾನು ನೀರಿನ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ನಿಮಿಷ ನಿಮ್ಮ ಜೊತೆ ನನಗೆ ಗೊತ್ತಿರೋ ವಿಷಯ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ನೀರು ನಮ್ಮೆಲ್ಲರಿಗೂ ಅತಿ ಮುಖ್ಯವಾದದ್ದು. ಒಬ್ಬ ಪರಿಸರ ಏನ್ ಮಾಡ್ಬೇಕು? ಅರ್ಧ ಸ್ವಸ್ತಿಕ್ ಭೂಮಿ ನಿಂತಿರೋದೇ ನೀರು ಮೇಲೆ, ಭೂಮಿ ಸುತ್ತಮುತ್ತ ಇರೋದು ನೀರೇ. ಪ್ರತಿ ವರ್ಷ ಸಾಕಷ್ಟು ಮಳೆ ಬರುತ್ತೆ. ನೀರಿಗೆ ಕೊರತೆ ಸರ್, ನೀರನ್ನೇ ಉಳಿತಾಯ ಮಾಡಬೇಕು, ನೀರನ್ನೇನು ಜೋಪಾನ ಮಾಡಬೇಕು, ಅದನ್ನ ಯಾಕೆ ಸೇವ್ ಮಾಡಬೇಕು? ನೀರು ಬಳಕೆ ಮಾಡಬಾರ್ದಾಗಿದ್ರೆ ನಾವು ಬಳಕೆ ಮಾಡಬೇಕಾ? ಇದೆಲ್ಲ ಸಾಕಷ್ಟು ನಾವು ನೀರನ್ನ ಬಳಕೆ ಮಾಡಬೇಡಿ ಅಂತ ಹೇಳ್ತಲ್ಲ, ಬಳಕೆ ಮಾಡೋದು ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ, I used to drink the water, tap water ಕುಡಿತಾ ಇದ್ದೆ ಡೈರೆಕ್ಟ್ ಆಗಿ. ನೀವು ಇವತ್ತು ಯಾರು ಕುಡಿದಿಲ್ಲ ಅನ್ಸುತ್ತೆ, ಕುಡಿಯಲ್ಲ, ಬಿಕಾಸ್ ಇಟ್ಸ್ ನಾಟ್ ಹೈಜಿನಿಕ್, ಅಥವಾ ಶುದ್ಧವಾಗಿಲ್ಲ. ಆ ಪರಿಸ್ಥಿತಿಗೆ ಬಂದಿದೆ. ನಿಮ್ಮ ಫ್ಯೂಚರ್ ಗೊತ್ತಿಲ್ಲ. ನೀವು ಮುಂದೆ ಏನಾಗಿ ಈ ಥರ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನಿಮ್ಮ ಬಗ್ಗೆ ಏನಿದ್ರು ಗೊತ್ತಿಲ್ಲ ನನಗೆ. ಆದರೆ ನೀವು ನಿಮ್ಮ ಜೀವನವನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಅಥವಾ ಜೋಪಾನವಾಗಿ ಇಟ್ಕೊಳ್ಳೋದಕ್ಕೆ ನೀರು ಒಂದು ಮುಖ್ಯವಾದ ಸಂಪನ್ಮೂಲ. ಅದನ್ನು ಕಾಪಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದಕ್ಕೆ, ನೀವು ಮೈಸೂರು ಅಥವಾ ಮಂಡ್ಯ ಸಿಟಿಯಲ್ಲಿ ಇಟ್ಕೊಂಡು ನಿಮ್ಮ ನಲ್ಲಿಯಲ್ಲಿ ಬರುವಂಥ ಒಂದು ತೊಟ್ಟು ನೀರನ್ನು ಸಂರಕ್ಷಣೆ ಅಥವಾ ಜೋಪಾನ ಮಾಡಿದ್ರೆ, ಅಥವಾ ಅದನ್ನು ಸರಿಯಾಗಿ ಬಳಕೆ ಮಾಡಿದ್ರೆ, ಎಲ್ಲೋ 150 ಕಿಲೋಮೀಟರ್ ದೂರದಲ್ಲಿರುವ ನಾಗರಹೊಳೆ ಅಥವಾ ಬಂಡೀಪುರ ಅಥವಾ BRX ಕಾಡಲ್ಲಿರುವಂಥ ಹುಲಿಗಳ ಜೀವನ ಚೆನ್ನಾಗಿರುತ್ತೆ. ಒಂದು ತೊಟ್ಟು ನೀರು ನೀವು ಜೋಪಾನ ಮಾಡೋದ್ರಿಂದ ಅದರ ಒಂದು ದಿವಸ ಆಯುಸ್ ಹೆಚ್ಚಾಗುತ್ತೆ. ಏನೋ ಹೇಳ್ತಾ ಇದ್ದೀನಿ ಅಂತ ಅನಿಸ್ಬೋದು ನಿಮಗೆ. ಇದು ನಿಜ ಮಕ್ಕಳೇ. ನಾವು ನೀರು ಮತ್ತೆ ಈ ಹುಲಿಗೆ ಲಿಂಕ್ ಮಾಡೋದೇ ಪ್ರಯತ್ನ ಮಾಡ್ತೀವಿ. ಕಾಡಲ್ಲಿ ಜೀವನ ಮಾಡೋ ಹುಲಿ ಜೀವನ ನೀವು ಮೈಸೂರು ಸಿಟಿ ಅಥವಾ ಮಂಡ್ಯದಲ್ಲಿ ಉಪಯೋಗಿಸುವಂತ ನೀರಿನ ಮೇಲೆ ಅವಲಂಬಿತವಾಗಿದೆ. ನೀವು ಇಲ್ಲಿ ಉಪಯೋಗಿಸ್ತೇವಂತ ನೀರು ನಮ್ಮ ಮೈಸೂರು, ಮಂಡ್ಯ, ಬೆಂಗಳೂರು ನಗರದ ಸುತ್ತಲೂ ಇರುವಂತ ಕಾಡುಗಳು, ನಾಗರಹೊಳೆ ಇರ್ಬೋದು, ಬಂಡೀಪುರ ಇರ್ಬೋದು, ಅಥವಾ ನ್ಯಾಷನಲ್ ಪಾರ್ಕ್ ಅಂತ ಏನು ಕರೀತೀವಿ, BRX ಇರ್ಬೋದು, ಇಂಥ ಸ್ಥಳಗಳಲ್ಲಿ ಜೀವನ ಮಾಡುವಂಥ ಹುಲಿ ಅಥವಾ ಅಲ್ಲಿರುವಂಥ ಗಿಡ ಮರಗಳು ಹಿಡಿದಿಟ್ಟುಕೊಂಡಿರುವಂಥ ನೀರನ್ನ ನೀವು ಇಲ್ಲಿ ಬಳಕೆ ಮಾಡ್ತಾ ಇದ್ದೀರಿ. ಸರ್, ನಾವು ಮಳೆ ನೀರು ಉಪಯೋಗಿಸ್ತಾ ಇದ್ದೀವಿ ಅಂತ ಎಲ್ಲರೂ ಹೇಳ್ಬೋದು. ಅಂದರೆ ಒಂದು ನಿಮಿಷ ನಾವು ಯೋಚನೆ ಮಾಡುವಂತಾದ್ರೆ, ಹಿಂದಿರುಗಿ ನೋಡೋದಾದ್ರೆ, ಸಾಕಷ್ಟು ಜನ ತಜ್ಞರು ಅಥವಾ ನೀರಿನ ಬಗ್ಗೆ ಸಂಶೋಧನೆ ಮಾಡಿರುವಂಥ ಸಾಕಷ್ಟು ವಿಜ್ಞಾನಿಗಳು ಹೇಳೋ ಪ್ರಕಾರದಲ್ಲಿ ಒಂದು ವಾಟರ್ ಸೈಕಲ್ ಹೇಗಿರುತ್ತೆ ಅಂತ ಯೋಚನೆ ಮಾಡೋದಾದ್ರೆ, ಇವತ್ತು ಮಳೆ ಬಂದ್ರೆ ಆ ಒಂದು ಡ್ರಾಪ್ ನೀರನ್ನ ಕೈಲಿ ಇಟ್ಕೊಂಡು ಅದಕ್ಕೆ ನಿಮ್ಮ ಹೆಸರು ಬರೆದು ಮತ್ತೆ ಭೂಮಿಯಲ್ಲಿ ಹಿಂಗೋದಕ್ಕೆ ಬಿಟ್ಟರೆ, ಆ ಒಂದು ಡ್ರಾಪ್ ನೀರು ಮತ್ತೆ ನಿಮ್ಮ ಕೈ ಸೇರೋದಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ ಅಂತ ಅಂದಾಜಿದೆಯಾ? 10ರಿಂದ 12 ವರ್ಷ ಬೇಕು ಮತ್ತೆ ಅದೇ ಒಂದು ಡ್ರಾಪ್ ನೀರು ನಿಮ್ಮ ಕೈಗೆ ಬರೋದಕ್ಕೆ. ಅಂದ್ರೆ ಇವಾಗ ನನಗೊಂದು 40-50 ವರ್ಷ ಆಗಿದೆ ಅಂದ್ರೆ ನಾನೊಂದು 4ರಿಂದ 5 ಸೈಕಲ್ ನೋಡಿದ್ದೀನಿ ಅಷ್ಟೇ, ವಾಟರ್ ಸೈಕಲ್. ಪ್ರತಿ ವರ್ಷ ಮಳೆ ಬರೋದು ಅಂದ್ರೆ ಒಂದು ಸೈಕಲ್ ಆಗಲಿಕ್ಕೆ ಇಟ್ ಟೇಕ್ಸ್ 10 to 12 years. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಎಷ್ಟು ಪೊಲ್ಯೂಟ್ ಆಗಿದೆ ಅನ್ನೋದು ಇನ್ನೊಂದು ಪ್ರಶ್ನೆ. ಅದಕ್ಕೆ ಪೊಲ್ಯೂಟ್ಗೆ ಕಾರಣ ಯಾರು ಅಂದ್ರೆ ನಾವೇ, ಮನುಷ್ಯರು. ಈ ನೀರಿನ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ನೀರು ಒಂದೇ ಅಲ್ಲ. ಇವತ್ತು ನಾನು ನೀರಿನ ಒಂದು ಉದಾಹರಣೆಯಾಗಿ ಕೊಡ್ತಾ ಇದ್ದೀನಿ. ನಾವಿಲ್ಲಿ ಏನು ಒಂದೊಂದು ಹಾಫ್ ಅವರ್ ಅಥವಾ 1 hour ಅಲ್ಲಿ ಅಥವಾ 2 hours ಅಲ್ಲಿ ಏನು ನಿಮ್ಮ ಜೊತೆ ನಮಗೆ ಗೊತ್ತಿರುವಂಥ ನಾಲೆಡ್ಜನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ. ಆ ನಾಲೆಡ್ಜಲ್ಲಿ ಇರುವಂಥ ಲಾಜಿಕನ್ನು ತಗೊಂಡು, ಅಲ್ಲಿರುವಂಥ ಮಾರಲನ್ನು ತಗೊಂಡು ನಿಮ್ಮ ಮುಂದಿನ ಜೀವನದಲ್ಲಿ ಪರಿಸರವನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಿ.
ಇವತ್ತೆಲ್ಲರೂ ಬಾಟ್ಲಲ್ಲಿ ಏನು ನೀರು ತಂದಿದ್ರು ಅಥವಾ ಲೀಟರ್ ಬಾಟ್ಲ್ ಏನಿದೆ ಆರೋ ವಾಟರ್ ಅಂತ ಹೆಂಗೆ ಕರಿಬೇಕು? ಇವನ್ ದಟ್ ಈಸ್ ನಾಟ್ ಗುಡ್ ಫಾರ್ ಅಸ್. ಅದರಲ್ಲಿ ಎಷ್ಟೋ ಮಿನರಲ್ಸ್ ಇಲ್ಲ. ನಿಮ್ಮ ಪರಿಸ್ಥಿತಿ, ನಿಮ್ಮ ಯೂತ್ ಪರಿಸ್ಥಿತಿ ಇವತ್ತು ಹೆಂಗಿದೆ ಅಂದ್ರೆ ಈ ನೀರು ಕುಡಿಯೋ ಸ್ಥಿತಿಯಲ್ಲಿಲ್ಲ, ಅಥವಾ ನೆಲೆ ನೀರು ಡೈರೆಕ್ಟ್ ಕುಡಿಯೋ ಸ್ಥಿತಿಯಲ್ಲೂ ಇಲ್ಲ. ಅದು ಶುದ್ಧವಾಗಿಲ್ಲ ಅಂತ ಹೇಳ್ತೀರಾ, ಇದರಲ್ಲಿ ಮಿನರಲ್ ಇಲ್ಲ ಅಂತ ಹೇಳ್ತೀರಾ. ಈ ಪರಿಸ್ಥಿತಿಯಲ್ಲಿ ಇದ್ದೀವಿ. ಈ ಪರಿಸ್ಥಿತಿಯಿಂದ ನಾವು ಎಚ್ಚೆತ್ತುಕೊಂಡು ಸರಿಯಾದ ನಿಟ್ಟಿನಲ್ಲಿ ಸಂರಕ್ಷಣೆ ಮಾಡಿದ್ರೆ ನೀರಿರ್ಬೋದು ಅಥವಾ ಬೇರೆ ಏನಿರ್ಬೋದು, ಪರಿಸರ ಸಂಪನ್ಮೂಲವನ್ನು ಕಾಪಾಡಿಕೊಂಡ್ರೆ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಅಥವಾ ಇವತ್ತು ನಾವು ನಮ್ಮ ಜನರೇಷನ್ ಪರಿಸರವನ್ನು ಹೇಗೆ ಉಪಯೋಗಿಸ್ಕೊಂಡ್ವಿ, ಅದನ್ನು ಹೇಗೆ ಬಳಕೆ ಮಾಡಿದ್ವಿ, ಅದನ್ನು ಉಳಿದಿದ್ದನ್ನು ಹೇಗೆ ನಿಮಗೆ ಕೊಟ್ಟಿದ್ದೀವಿ, ಇದನ್ನು ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಿಮ್ಗೆ ಸರಿ, ನಿಮ್ಮ ಕೈಯಲ್ಲಿರುತ್ತೆ. ನಾವು ಇಲ್ಲಿ ಮಾತಾಡಿ ಹೊರಟೋಗ್ತೀವಿ ಅಷ್ಟೇ. ಆದರೆ ಅದನ್ನ ಮಾಡಬೇಕಾಗಿರೋದು ನೀವು. ನೇಚರ್ ಕನ್ಸರ್ನ್ ಅಥವಾ ಬಯೋಡೈವರ್ಸಿಟಿ ಬಗ್ಗೆ ಡಾಕ್ಟರ್ ಸಂತೋಷ್ ಅವರ ಬಗ್ಗೆ ನಿಮಗೆ ಸ್ವಲ್ಪ ಬ್ರೀಫಾಗಿ ಹೇಳ್ತಾರೆ. ಇನ್ನೇನಾದರೂ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಪ್ರಶ್ನೆ ಬೇಕಾದ್ರೆ ನಾವು ಕೇಳ್ಬೋದು. ನಾನು ಜೊತೆಗೆ ಸೇರ್ಕೊಂಡು ಬೇಕಿದ್ರೆ ನಾನು ಝೂ ಅಲ್ಲಿ ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ಝೂ ಆ್ಯನಿಮಲ್ ಅಥವಾ ಝೂ ವೈಲ್ಡ್ ಲೈಫ್ ಅಥವಾ ನಿಮ್ಮ ಜೀವನದಲ್ಲಿ ನೀವು ನೋಡುವಂಥ ವೈಲ್ಡ್ ಲೈಫು ಬೇರೆ ಆಗಿರುತ್ತೆ. ನಾವೆಲ್ಲರೂ ಇವತ್ತಿಲ್ಲಿ ಜೀವನ ಸಿಟಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಬಿಲ್ಡಿಂಗ್ಗಳನ್ನ ಕಟ್ಕೊಂಡಿದ್ದೀವಿ. ಇದೆಲ್ಲ ಒಂದು ಕಾಲದಲ್ಲಿ ವೈಲ್ಡ್ ಲೈಫ್ ಹ್ಯಾಬಿಟೇಟ್ ಆಗಿತ್ತು. ನಮ್ಮ ಜನಸಂಖ್ಯೆ ಜಾಸ್ತಿ ಆಗಿ ನಾವಿಲ್ಲಿ ಅಭಿಪ್ರಾಯ ಮಾಡಿಕೊಂಡು ಅದನ್ನು ದೂರ ಕಳಿಸಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲ ವೈಲ್ಡ್ ಲೈಫು ದೂರ ಹೋಗಿಲ್ಲ. ಸಾಕಷ್ಟು ವನ್ಯಜೀವಿಗಳು ಅಥವಾ ವೈಲ್ಡ್ ಲೈಫ್ ಇಸ್ ಲಿವಿಂಗ್ ವಿತ್ ಅಸ್. ಬಹುಶಃ ನಿಮ್ಮ ಮನೆಯಲ್ಲಿ ಇದ್ದಾರೆ, ಯಾರ ಮನೆಯೂ ನಾನು ನೋಡಿಲ್ಲ. ಐ ಕ್ಯಾನ್ ಚಾಲೆಂಜ್ ಯು, ನಿಮ್ಮ ಎಲ್ಲರ ಮನೆಯಲ್ಲೂ ವೈಲ್ಡ್ ಲೈಫ್ ಇದೆ. ಎಲ್ಲರ ಮನೆಯಲ್ಲೂ ವೈಲ್ಡ್ ಲೈಫ್ ಇದೆ. ದೇ ಆರ್ ರೆಡಿ ಟು ಲಿವ್ ವಿತ್ ಯು, ಬಟ್ ವಿ ಆರ್ ನಾಟ್ ರೆಡಿ ಟು ಲಿವ್ ವಿತ್ ಯು. ಆ ಪರಿಸ್ಥಿತಿ ತಂದಿದ್ವಿ ನಾವು. ಉದಾಹರಣೆಗೆ ಹೇಳ್ಬೇಕು ಅಂದ್ರೆ, ನಿಮ್ಮ ಮನೆಯಲ್ಲಿ ಸಾಕಷ್ಟು ಜಿರಳೆ, ಹೌಸ್ ಫ್ಲೈಸ್, ಮೊಸ್ಕಿಟೋಸ್, ಬ್ಯೂಟಿಫುಲ್ ಬಟರ್ಫ್ಲೈಸ್, sometimes some dangerous animals like reptiles may visit or live with you. ಅವುಗಳ ನಿಮ್ಮ ಜೊತೆ ಜೀವನ ಮಾಡ್ತಾ ಇದೆ. ನಾವು ಇವತ್ತು ಅವರನ್ನ ಓಡಿಸಿದ್ದೀವಿ ಅಂತ ಅನ್ಕೊಂಡಿದ್ದೀವಿ. ನಾವೆಲ್ಲೂ ದೂರ ಹೋಗಿಲ್ಲ, ನಮ್ಮ ಜೊತೆ ಜೀವನ ಮಾಡ್ತಾ ಇದೆ. ನಾವು ಸಾಕಷ್ಟು ಬೇರೆ ಬೇರೆ ಥರದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ನೇಚರ್ಗೆ. ಸಣ್ಣ ಉದಾಹರಣೆ ಹೇಳಬೇಕು ಅಂದ್ರೆ, ವಿ ಬ್ಲಾಕೇಜ್ ದ ವಾಟರ್ ಸರ್ಕ್ಯುಲೇಷನ್. ನಮ್ಮ ನೀರ್ ಬಗ್ಗೆ ಯಾಕೆ ಇಷ್ಟ ಹೇಳ್ತಾ ಇದೆ ಅಂದ್ರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ನೀರನ್ನ ಭೂಮಿ ಹಿಂಗಿದೆ ಇರುವಾಗ ಮಾಡ್ಕೊಂಡಿದ್ದೀವಿ. ನಾವು ಬಳಕೆ ಮಾಡೋ ರೀತಿ ಸರಿ ಇಲ್ಲ ಅನ್ನೋದಕ್ಕೆ ಅದು ಒಂದು ಕಾರಣ. ನಾವು ಬಳಕೆ ಮಾಡ್ತಿರೋ ನೀರು ಪ್ರತಿಯೊಂದು ಪೈಪ್ ಮುಖಾಂತರ ಸಮುದ್ರ ಸೇರ್ತಾ ಇದೆ. ಸಮುದ್ರ ಸೇರೋದ್ರಿಂದ ಹೆಚ್ಚಾಗಿ ಭೂಮಿಯಿಂದ ಹಿಂಗೋದು ಒಳ್ಳೆಯದು. ಲೆಟ್ ಇಟ್ ಪರ್ಕ್ಯುಲೇಟ್ ಇನ್ ದ ಗ್ರೌಂಡ್, ಲೆಟ್ ದ ಗ್ರೌಂಡ್ ವಾಟರ್ ಇನ್ಕ್ರೀಸ್, ವಿ ಕ್ಯಾನ್ ಗಿವ್ ಆಕ್ಚುಲಿ. ಸಂತೋಷ್ ಸರ್, ಪ್ಲೀಸ್ ಟೇಕ್ ಓವರ್. Please go to talk regarding biodiversity. ನಿಮಗೆ ಸರ್ ನಮ್ಗೆ ಬರಲ್ಲ. ಸರ್ ಹೌದಾ, ಅದಕ್ಕೆ ಹಂಗಾರ ಇದೇ ಇಟ್ಕೊಂಬಿಡಿ. ಇದು 2000 years old technology. ಬ್ರಿಡ್ಜ್ ಕಟ್ತಾರೆ, ಇಲ್ಲಿ ಸಿಮೆಂಟ್ ಯೂಸ್ ಆಗಿಲ್ಲ. ಇಟ್ ಇಸ್ ಇಂಟರ್ಲಾಕಿಂಗ್ ಸಿಸ್ಟಮ್. ಅದು ನೀರು ಹೋಗಿರಬೇಕಾದ್ರೂ ಕೂಡ ಈ ಬ್ರಿಡ್ಜ್ ಇದು ಬಿಸಿ ಚಾರ್ ವಿಶ್ವೇಶ್ವರಾಚಾರ್ಯ ಅವ್ರಿಗೆ ಹೇಳ್ತಾರೆ, ಹೊಸದಾಗಿ ಬಂದಿರಬೇಕಾದ್ರೆ ಹಳೆ ಟೆಕ್ನಾಲಜಿ ಯಾಕೆ ಬೇಕು ಅಂತ. ಮೈಸೂರು ಯೂನಿವರ್ಸಿಟಿ ಇಸ್ ನಾಟ್ ಎನ್ ಆರ್ಡಿನರಿ ಯೂನಿವರ್ಸಿಟಿ ಲೈಕ್ ಮಾಡರ್ನ್ ಯೂನಿವರ್ಸಿಟಿ. 1000 ವರ್ಷಗಳ ಹಿಂದೆ ನಮ್ಮ ವಿದ್ಯಾಭ್ಯಾಸ ಹೆಂಗಿತ್ತು, ಆಗ ಇಂಜಿನಿಯರಿಂಗ್ ಟೆಕ್ನಾಲಜಿ ಹೆಂಗಿತ್ತು ಅದು ಇರಬೇಕು. ಜೊತೆಗೆ ಆಸ್ಟ್ರೇಲಿಯಾಗೆ ಹೋಗಿ ಸ್ಟಡಿ ಮಾಡ್ಕೊಂಡು ಮಾಡರ್ನ್ ಕೂಡ ಇರಬೇಕು. ವಿತೌಟ್ ಕ್ಲಾಸಿಕಲ್ ಆರ್ ಏನ್ಷಿಯಂಟ್ ಟೆಕ್ನಾಲಜಿ, ದಿ ಮಾಡರ್ನ್ ಟೆಕ್ನಾಲಜಿ ಡಸ್ ನಾಟ್ ಹ್ಯಾವ್ ಎನಿ ಮೀನಿಂಗ್ ಅಂತ ಹೇಳಿ ಒಂದು
ಸಿಮೆಂಟ್ ನ ಬಳಸ್ತೆ. ಇವತ್ತು ಏನು ಬನ್ನೂರ್ನ ನೋಡ್ತಾ ಇದ್ದೀವಿ, ಇಟ್ ಇಸ್ ನಾಟ್ ಫಾರ್ ದಿ ಸಿಮೆಂಟ್. ಇವತ್ತು ಮಾಡರ್ನ್ ಡೇ ಸಿಮೆಂಟ್ ಇಸ್ 100 years ವಿತ್ ಮೇಂಟೆನೆನ್ಸ್ ಕ್ರೈಟೀರಿಯಾ. ಬಟ್ ದಿಸ್ ಸಿಮೆಂಟ್, ಇಂಡಿಯನ್ ಸಿಮೆಂಟ್ ಗಾರೆ ಅಂತ ಏನ್ ಕರಿತೀವಿ, ಇಟ್ ಈಸ್ ಮಿನಿಮಮ್ 1000 years ಲೈಫ್ ಸ್ಪ್ಯಾನ್ ಅದಕ್ಕೆ ಇರುವಂತದ್ದು. ಅದನ್ನ ಲಾಸ್ಟ್ ಟೈಮ್ 2013-14 ನಲ್ಲಿ ಗೌರ್ಮೆಂಟ್ ಬಂದಾಗ ಒಂದು ಪ್ರಪೋಸಲ್ ಕೊಟ್ಟು, ಏನು ನಮ್ಗಿನ ಒಂದು ಲಾರಿ ಅಷ್ಟು ಹೋಗೋದು ಮಾತ್ರ ಅಗಲವಾದ ಬ್ರಿಡ್ಜ್, ಅದಕ್ಕೆ ಇನ್ನೊಂದು ಬೇಕು ಪಕ್ಕದಲ್ಲೇ ಅಂತ. ಈ ಬ್ರಿಡ್ಜ್ ತುಂಬಾ ಚೆನ್ನಾಗಿ 100 years ಓಲ್ಡ್ ಇದೆ. 100 years ಓಲ್ಡ್ ವಿತ್ ಬಟ್ ವೆರಿ ವೆರಿ ಸ್ಟ್ರಾಂಗ್. ಈ ಚೆನ್ನಾಗಿರ್ಬೇಕಾದ್ರೆ ಇನ್ನೊಂದು ಕೊಡಕ್ ಆಗಲ್ಲ ಅಂತ, ಅದಕ್ಕೆ ಏನ್ ಮಾಡೋದು, ಹೊಡೆದಾಕ್ಬಿಡಿ ಅಂತ. ಅವಾಗ ಇನ್ನೊಂದು ಕೊಡ್ತೀವಿ ಅಂತ ಹೊಡೆದಾಕಿದ್ರು. ದೇ ಟೇಕ್ 10 years ಟು ಡೆಸ್ಟ್ರಾಯ್ ಇಟ್. 10 ವರ್ಷ ಅದನ್ನ ಹೊಡೆದಾಕ್ಬಿಟ್ಟು ಬಿಟ್ಟಿರೋದಿದೆ, ಹೊಡೆದಾಕಕ್ಕೆ ಆಗಲಿಲ್ಲ. ಮತ್ತೊಂದ್ಸಲಿ ಗವರ್ಮೆಂಟ್ ಬಂದ್ಮೇಲೆ ಇಲ್ಲ ಹೊಡೆದಾಕ್ಲೇಬೇಕು ಅಂತ ಈಗ ಬಲವಂತವಾಗಿ ಹೊಡೆದಾಕಿದೆ. ಓಕೆ, ಅಂಡ್ ದಿಸ್ ಈಸ್ ದಿ ವಾಟರ್ ಟೆಕ್ನಾಲಜಿ. ನೆಕ್ಸ್ಟ್ ಹೇಳ್ತೇವೆ ವಾಟರ್ ಟೆಕ್ನಾಲಜಿ ಹೆಂಗಿತ್ತು ನಮ್ಮ ಕನ್ನಡಿಗರದು ಅಥವಾ ಇತಿಹಾಸದಲ್ಲಿ ಯಾವ್ಯಾವ ತರ ಇತ್ತು ಅಂತ ಟೈಮ್ಲಿ ಹೇಳೋಣ. ವಾಟರ್, ನೀರು ಮತ್ತೆ ಮನುಷ್ಯರ ಸಂಬಂಧ, ನೀರು ಮತ್ತೆ ಜೀವಿಗಳ ಸಂಬಂಧ ಅತ್ಯಂತ ಅಮೂಲ್ಯವಾದ ಸಂಬಂಧ. ಅದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಉಳಿಸ್ಕೊಳಕ್ಕಾಗುವಂಥದ್ದು. ಸರ್ ಹೇಳೋದು ವಾಟರ್ ಸೈಕಲ್ ಆಗಕ್ಕೆ 10 ವರ್ಷ 12 ವರ್ಷ ಬೇಕು. ಆದ್ರೆ 1 ಡ್ರಾಪ್ ವಾಟರ್ ಜನರೇಟ್ ಆಗಕ್ಕೆ ಇಟ್ ರಿಕ್ವೈರ್ಸ್ 1000 years. ಜನರೇಟ್ ಆಗುತ್ತೆ, ಬಟ್ ಇಟ್ ಕಾಂಟ್ ಬಿ ಜನರೇಟೆಡ್ ಬೈ ದಿ ಮ್ಯಾನ್. ಇಟ್ ಕ್ಯಾನ್ ಬಿ ಜನರೇಟೆಡ್ ಬೈ ಓನ್ಲಿ ವೈಲ್ಡ್ ಲೈಫ್ ಪ್ಲಾಂಟ್ಸ್. ನಮ್ಮ ಭಾರತದಲ್ಲಿ ಹೇಳುತ್ತೆ ಎಷ್ಟೆಲ್ಲ ದೇವತೆಗಳಪ್ಪ ಇರೋದು ಅಂತಂದ್ರೆ 3 ಕೋಟಿ ದೇವತೆಗಳು ಅಲ್ವಾ? 3 ಕೋಟಿ 3 ಕೋಟಿ ದೇವತೆಗಳಿದ್ದಾರೆ ಅಂತ. ಯಾಕೆ 3 ಕೋಟಿ ಅಂತಂದ್ರೆ ಒಂದೊಂದು ದೇವತೆ, ಒಂದೊಂದು ಜೀವಿನೂ ಒಂದೊಂದು ದೇವತೆ ಅಂತ. ಅಂದ್ರೆ ಎವ್ರಿ ಆರ್ಗ್ಯಾನಿಸಮ್ ಈಸ್ ಗಾಡ್ ಅಂತ ಹೇಳಿ, ದಟ್ ಈಸ್ ದಿ ಕಾನ್ಸೆಪ್ಟ್. ನಾವು ವಾಟ್ ದಿ ಬಯಾಲಜಿಸ್ಟ್ ಸೇಸ್, ಹೌ ಮೆನಿ ನಂಬರ್ ಆಫ್ ಸ್ಪೀಶೀಸ್ ಆರ್ ಪ್ರೆಸೆಂಟ್ ಆನ್ ದಿಸ್ ಅರ್ತ್? ಅಂದ್ರೆ ಫಸ್ಟ್ ಹೇಳಿದಾಗ they tell 80 lakhs, then come 1 lakh. Presently they are telling 1.5 lakh. They are always coming nearer to what Indians told. ಮತ್ತೆ ಇಲ್ಲಿವರೆಗೂ ಭಾರತೀಯರು ಏನ್ ಹೇಳಿದ್ರು ಅದು ನಿಜ ನಿಜ ಅಂತ ಪ್ರೂವ್ ಆಗ್ತಾ ಇದೆ ಹೊರತು ಇಲ್ಲಿವರೆಗೂ ಇದು ಸುಳ್ಳು ಅಂತ ಪ್ರೂವ್ ಆಗ್ತಾ ಇದೆ. ದಿ ಸ್ಟಡೀಸ್ ಆಫ್ ಬಯಾಲಜಿ ಸಚ್ ಫಸ್ಟ್ ಗಜಶಾಸ್ತ್ರ ಬರೆದಿದ್ದು ಭಾರತೀಯರು, ಕನ್ನಡಿಗ. ಓಕೆ, ರಟ್ಟಮಂತ ಶಾಸ್ತ್ರ ಎನ್ವೈರನ್ಮೆಂಟಲ್ ಟೆಕ್ಸ್ಟ್ ಬುಕ್ 5th century, ಅಲಾಂಗ್ ವಿತ್ ವಾಟ್ ಸುಶ್ರುತ ಸಂಹಿತೆ, ಚರಕ ಸಂಹಿತೆ ಅದು ಬಿಟ್ಟು ಈ ತರ ಸಾಕಷ್ಟು ಇದೆ. ಹಾಗಾಗಿ ಇವತ್ತು ಕೂಡ ನಾವು ಅದನ್ನ ನಿಜ ಅನ್ಕೋತೇವೆ. ಹಾಗಾಗಿ ವಾಟ್ ಈಸ್ ಬಯೋಡೈವರ್ಸಿಟಿ ಅಂದ್ರೆ ದಿ ಓವರ್ ಸ್ಪೀಶೀಸ್ ದಟ್ ಈಸ್ ಪ್ರೆಸೆಂಟ್ ಆನ್ ದಿಸ್ ಅರ್ತ್, ಟೇಕಿಂಗ್ ಫ್ರಮ್ ದಿ ವೈರಸ್ towards the human being. Everything constitutes under biodiversity, and we shall know about it and its conservation. And how to classify, how we will study this biodiversity. ಈ ಜೀವನ ಹೆಂಗ ಅಧ್ಯಯನ ಮಾಡ್ತೀವಿ ನಮ್ಮ ಕನ್ವೀನಿಯನ್ಸ್ ಗೋಸ್ಕರ. ಈಗೆಲ್ಲ ಮನುಷ್ಯರಿಗೆ ಆದ್ರೂ ಒಬ್ಬರ ತರ ಒಬ್ಬರಿಲ್ಲ. ಯು ಆರ್ ನಾಟ್ ಲೈಕ್ ಒನ್ ಅನದರ್. Okay, that is genetic diversity. The DNA, the diversity that is present within the master molecule DNA. That is what we call genetic diversity. ನಾವು ಮಾವಿನ ತಗೊಂಡ್ರೆ 5000 ವೆರೈಟೀಸ್ ನೋಡ್ಬೋದು. ನೇರಳೆ ಮೇಕೆದಾಟು ಈಗ ದೊಡ್ಡ ವಿವಾದ ನಡೀತದಲ್ಲ, ಅದರದ್ದು ಫೋಟೋಗ್ರಾಫ್ಸ್ ವಿಡಿಯೋನ ತೋರಿಸ್ತೀನಿ. ವೈ ಇಟ್ ಇಸ್ ಡಿಸಾಸ್ಟರ್ಸ್ ಪ್ರಾಜೆಕ್ಟ್. ಅಲ್ಲಿ 200 ತರ ಬರೀ ನೇರಳೆನ್ನ ಇಟ್ ಇಸ್ ಮಲ್ಟಿ ಡ್ರಗ್. ನಿಮ್ ಕೂದಲು ಇಂದ ಹಿಡಿದು ಡಯಾಬಿಟಿಸ್ ಇಂದ ಹಿಡಿದು ಏನೇನಕ್ಕೆ ಪ್ರಯತ್ನ ಬರ್ತದೆ ಹೇಳ್ಬಾರ್ದು. ಅದರಲ್ಲೂ ಆ ಪ್ರಾಂತ್ಯದಲ್ಲಿ ಸಿಗುವಂತ ನೇರಳೆನು ಅಮೃತಕ್ಕೆ ಸಮಾನ ಅಂತ ಇರ್ತಾರೆ ಡಾಕ್ಟರ್ ಯಲ್ಲಪ್ಪ ರೆಡ್ಡಿ ಅವರು. ಅದನ್ನ ಕುಡಿದು ಅದಕ್ಕೆ ಬರುವಂತಹ ವೈಲ್ಡ್ ಲೈಫ್ಗೆ ರೋಗ ರುಜಿನಗಳು ಬರ್ತಾವಲ್ಲ ಅದನ್ನ ವಾಸಿ ಮಾಡ್ಕೊಳ್ಳುತ್ತೆ ಅಂತ. ಆ ಡ್ಯಾಮೇಜ್ ಆದ್ರೆ ಅಂತ ಜಾಗ ಮುಳುಗುತ್ತೆ. ಇನ್ನಷ್ಟು ವೈಶಿಷ್ಟ್ಯಗಳು ನಂತರದಲ್ಲಿ ದಟ್ ಈಸ್ ವಾಟ್ ಯು ಕಾಲ್ ಜೆನೆಟಿಕ್ ಡೈವರ್ಸಿಟಿ. ಡೈವರ್ಸಿಟಿ ವಿತ್ ಇನ್ ದಿಸ್ ಸ್ಪೀಶೀಸ್. ಒಂದು ಜಾಗ ತಗೊಂಡ್ರೆ ಲೈಕ್ ಮಂಡ್ಯ, ಮೈಸೂರು, ಅದರಲ್ಲಿ ಎಷ್ಟು ಜೀವಿಗಳಿವೆ. ಮನುಷ್ಯ ಇದ್ದಾನೆ, ನಾಯಿ ಇದೆ, ನರಿ ಇದೆ, ಆ ಗಿಡಗಳಿವೆ, ಮರಗಳಿವೆ, ಅದೆಲ್ಲ ಕೂಡ ಒಟ್ಟಾರೆ ಸ್ಪೀಶೀಸ್ ಡೈವರ್ಸಿಟಿ. ಇಫ್ ಯು ಟೇಕ್ ಒನ್ ಎಂಟೈರ್ ಮೌಂಟೇನ್ ಲೈಕ್ ಹಂಪಿ, ಅದನ್ನ ಎಕೋಸಿಸ್ಟಮ್ ಡೈವರ್. ಅಲ್ಲಿ ಲೇಕ್ ಇದೆ, ಗ್ರಾಸ್ಲ್ಯಾಂಡ್ಸ್ ಇದೆ, ಟ್ರೀ ಆಸ್ ಎನ್ ಎಕೋಸಿಸ್ಟಮ್, ಬೇರೆ ಬೇರೆ ಎಲ್ಲಾ ತರ ವೈವಿಧ್ಯಮಯವಾದ ಎಕೋಸಿಸ್ಟಮ್ಗಳು ಸೇರಿದ್ರೆ ಅದನ್ನ ಎಕೋಸಿಸ್ಟಮ್ ಡೈವರ್ಸಿಟಿ ಅಂತ ಕರಿತೀವಿ. ಇದು ನಮ್ಮ ಅನುಕೂಲಕ್ಕೋಸ್ಕರ ಈ ತರ ನೋಡ್ತೀವಿ. These are some of the ecosystem. Grassland and solar, the speciality of Western Ghats.
ಎರಡು ಮೌಂಟೇನ್ ಇದೆ, ಎರಡು ಮೌಂಟೇನ್ ಅಲ್ಲಿ ಗ್ರಾಸ್ ಲ್ಯಾಂಡ್ ಇದೆ. ಆ ಕಣಿವೆಯಲ್ಲಿ ಇನ್ ದಟ್ ನ್ಯಾರೋ ಗ್ಯಾಪ್ ಯು ಹ್ಯಾವ್ ಎವರ್ಗ್ರೀನ್ ಫಾರೆಸ್ಟ್ ಲೈಕ್ ಸ್ಯಾಂಡ್ವಿಚ್, and that is what you call it as a solar forest. And the science students also study diversity into alpha, beta and gamma. Same, see, within species, between species and between different types of species. That is gamma diversity. And this is one example how we are interdependent. Life is never independent. ಒಬ್ಬರಿಂದ ಯಾವತ್ತೂ ಬದುಕಕ್ಕಾಗಲ್ಲ. ಇದು ಒಂದು ಅಕೇಶಿಯಾ ಮರ, ಆಫ್ರಿಕನ್ ಅಕೇಶಿಯಾ ಮರ. ನೀವು ರೂಟ್ ಹತ್ರ ನೋಡಿದ್ರೆ ಬೀಟಲ್ಸ್ ಬದುಕ್ತಾರೆ, ಸ್ಟೆಮ್ ಹತ್ರ ನೋಡಿದ್ರೆ ಆನೆ ಬದುಕ್ತಾ ಇದೆ, ಅದಕ್ಕಿಂತ ಮೇಲೆ ಎಲೆಗಳ ಹತ್ರ ಬಂದ್ರೆ ಬುಷ್ ಬೇಬಿ ಇದೆ, ಇನ್ಸೆಕ್ಟ್ ಇದೆ, ಯಾವುದು ಕಣಜಗಳಿದೆ, ಆಂಟ್ಸ್ ಇದೆ, ಮತ್ತೆ ಜಿರಾಫೆ ಇದೆ. ಒಂದು ಮರದ ಮೇಲೆ ಇಷ್ಟೆಲ್ಲಾ ಜೀವಿಗಳು ಡಿಪೆಂಡ್ ಆಗಿದೆ. ದಟ್ಸ್ ವಾಟ್ ಬಯೋಡೈವರ್ಸಿಟಿ. ಇಲ್ಲಿ ಒಂದು ಮರ ಇಲ್ಲ ಅಂದ್ರೆ, ಒಂದು ಇನ್ಸೆಕ್ಟ್ ಇಲ್ಲ ಅಂದ್ರೆ ಪಾಲಿನೇಷನ್ ಆಗಲ್ಲ, ಪಾಲಿನೇಷನ್ ಆಗಲ್ಲ ಅಂದ್ರೆ ಮರ ಬೆಳೆಯಲ್ಲ, ಓಕೆ, ಸಂತಾನ ಅಭಿವೃದ್ಧಿ ಆಗಲ್ಲ. ಓಕೆ, ಯು ಕ್ಯಾನ್ ನಾಟ್ ಸಿ ದಿ ಡೈವರ್ಸಿಟಿ. Diversity is very, 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 very important. Okay, if you take our tree, ಯಾವುದು ಅರಳಿ ಮರ ಅಥವಾ ಆಲದ ಮರ ತಗೊಂಡ್ರೆ, ಒಂದು ಅರಳಿ ಮರ ಅಥವಾ ಆಲದ ಮರದ ಮೇಲೆ ಮಿನಿಮಮ್ 150ರಿಂದ 200 ಜೀವಿಗಳು ಬದುಕ್ತಾರೆ. 150 to 200 different types of species you can see just on one people tree. Okay, that is the diversity. That is the interdependence. And this is the total land area. ನಮಗೆಲ್ಲ ಬಂದಿದೆ 8.2 billion of people ಮನುಷ್ಯರು ಆಗ್ತಾ ಇದೀವಿ ಈ ಭೂಮಿ ಮೇಲೆ. ಈ ಭೂಮಿ ಎಷ್ಟು ಕ್ಯಾರಿಂಗ್ ಕೆಪಾಸಿಟಿ ಅಂತ ಕರಿತೀವೋ ಅದಕ್ಕಿಂತ ಎಕ್ಸೀಡ್ ಆಗ್ತಿದೆ. ಇನ್ನೊಂದು ಕಡೆ ಪಾಪ್ಯುಲೇಷನ್ ಇಲ್ಲ ಅಂತ ಅನಾಹುತ ಕೂಡ ಆಗ್ತಾ ಇದೆ, ಅದಕ್ಕೋಸ್ಕರ ಇನ್ಸೆಂಟಿವ್ಸ್ ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ನಮ್ಗೆ ಫಾರೆಸ್ಟ್ ಏರಿಯಾ ಇರೋದು ಇವತ್ತು ಸೌತ್ ಈಸ್ಟ್ ಏಷ್ಯಾ ಮತ್ತೆ ಆಫ್ರಿಕಾದಲ್ಲಿ ಮಾತ್ರ ಅತಿ ಹೆಚ್ಚಾಗಿ ಕಂಡು ಬರುವಂತದ್ದು, ಇನ್ಕ್ಲೂಡಿಂಗ್ ಸೌತ್ ಅಮೆರಿಕಾ. And in that you have 44% of the plant diversity, 35% of the vertebrate diversity. ಅದರಲ್ಲಿ ಕೆಲವೊಂದು ಹಾಟ್ಸ್ಪಾಟ್ ಅಂತ ಕರೀತೀವಿ. ಹಾಟ್ಸ್ಪಾಟ್ ಅಂದ್ರೆ ಯಾವ ಪ್ರದೇಶದಲ್ಲಿ ಅಲ್ಲಿ ಆ ಜೀವಿಗಳು ಬಿಟ್ಟರೆ ಎಲ್ಲೂ ಇಲ್ಲವೇ ಇಲ್ಲ. If you see the world, you can see. If you want to see the species, you should go only to that particular region. ಅಂತದನ್ನ ಮಾತ್ರ ಎಂಡೆಮಿಕ್ ಸ್ಪೀಶೀಸ್ ಅಂತ ಕರಿತೀವಿ. ಅಂತ ಎಂಡೆಮಿಕ್ ಸ್ಪೀಶೀಸ್ ಯಾವುದರಲ್ಲಿ ಜಾಸ್ತಿ ಇರುತ್ತೋ ಅದನ್ನ ಹಾಟ್ ಸ್ಪಾಟ್ಸ್ ಆಫ್ ಬಯೋಡೈವರ್ಸಿಟಿ ಅಂತ ಕರಿತೀವಿ. ಫಾರ್ ಅವರ್ ಕ್ರೆಡಿಟ್, ಇಂಡಿಯಾ ಹ್ಯಾಸ್ 4 ಹಾಟ್ ಸ್ಪಾಟ್ಸ್. ಓಕೆ, ವೆಸ್ಟರ್ನ್ ಘಾಟ್ಸ್, ಹಿಮಾಲಯಸ್ ಜೊತೆಗೆ. ಓಕೆ, ವಿಲ್ ಸ್ಪೀಕ್ ಆನ್ ದಟ್ ಲೇಟರ್. ಅಂಡ್ ಇಂಡಿಯಾ ಬಂದ್ರೆ ಟೋಟಲ್ ಲ್ಯಾಂಡ್ ಮಾಸ್ ಅಲ್ಲಿ ಯು ಕ್ಯಾನ್ ಸಿ floristic diversity is 11.8%. And total forest cover, it is 7 lakhs of square kilometers of forest we have, and we share about 12% of the world forest. And nowadays it has been decreased also. 4% of grassland, and desert about 2%, wetland of 4%, mangroves of 7%. These are some of the statistical data. And this is same thing, which some more extra data like cattle population. India is number 1 in cattle population at present. But our Indian cattle, basic ಸುಬರ್ಣ ಅಂತ ತಗೋತೀವಿ, ಅಮೆರಿಕಾ, ಬ್ರೆಜಿಲ್ ಅಂಡ್ ಆಸ್ಟ್ರೇಲಿಯಾ ತಗೊಂಡು ಹೋಗಿದ್ದಾರೆ. ನಮ್ಮ ಬಿಟ್ಟರೆ ನಮ್ಮ ಭಾರತೀಯ ತಳಿಗಳು ಬ್ರೆಜಿಲ್ ಅಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಅಮೆರಿಕಾದಲ್ಲಿ ಬೆಳೀತಾ ಇದೆ. ಇವತ್ತು ಗಂಜಲ ತಪ್ಪಲಿಗೆ ದುಡ್ಡು ಕೊಟ್ಟಿಲ್ಲ ನೀವು ಇಲ್ಲಿವರೆಗೆ. ಗಂಜಲಕ್ಕೆ ಈಗ ಬಂದಿದೆ 1 ಲೀಟರ್ 2,000 ರೂಪಾಯಿ ನಮ್ಮ ದೇಸಿ ತಳಿಗಳ ಗಂಜಲಕ್ಕೆ. ಬಿಕಾಸ್ 15 types of cancerous drug are already extracted and another 10 has been on research. Therefore, cancer for that type of cancer in America it is treatable with Indian cows. But we every day we are destroying our cows. Only 10 to 15% are survived. Desi hasuಗಳಲ್ಲಿ ಇವತ್ತು ಉಳಿದಿದೆ. But still India holds number 1 rank. ಅದೇ ತರ ಹೋಗಿ ಬೆಫಲೋ, ಇದೊಂದು ಕಟ್ ಮಾಡಕ್ ಒಂಥರ ವಿಚಿತ್ರವಾದ. ನಾವು ಹಸು ಕಟ್ ಮಾಡಂಗಿಲ್ಲ, ಅದಕ್ಕೆ ಎಮ್ಮೆ ಕಟ್ ಮಾಡ್ಕೋತಿರ್ತ. ಹಸು ಅಂದ್ರೆ ನಮ್ಗೆ ಎಮ್ಮೆ ಹಸು ಎಲ್ಲ ಒಂದೇ, ಇವನ್ ದೋ ಸ್ಪೀಶೀಸ್ ಇಸ್ ಬೇರೆ ಅಲ್ವಾ, ಆದ್ರೆ ಆ ಭಾವನೆ ನೀವು ತಿಳ್ಕೊಂಡಿಲ್ಲ. ಓಕೆ, ಅಂಡ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್, ಇಂಡಿಯಾ ಇಸ್ ಎ ಲ್ಯಾಂಡ್ ಆಫ್ ಡೈವರ್ಸಿಟಿ ಅಲ್ವಾ.
ನಮ್ಮಲ್ಲಿ ಭಾವನೆ ಇಲ್ಲದೆ ಇಲ್ವೇ ವೆರಿ ವೆರಿ ಸೈಂಟಿಫಿಕ್ ಆಗಿ ಹೆಸರಿಟ್ಟಿರುವಂತದ್ದು ಭಾರತದಲ್ಲಿ ಮಾತ್ರನೇ. ಬಾ ಅಂದ್ರೆ ಭಾರ್ಗವ ಅಂತ, ರಾ ಅಂದ್ರೆ ರಥ ಅಂತ, ಓಕೆ, ತಾ ಅಂದ್ರೆ ತಾಣ. ಭಾರ್ಗವನಿಂದ ನಡೆಸಲ್ಪಡುವ ತಾಣ ಭಾರತ, ಫಿಸಿಕ್ಸ್ ಅಲ್ವಾ? ಇಟ್ ಇಸ್ ಸ್ಟಡಿ. ಇವತ್ತು ಅದೇ ತರ ಹೇಳ್ತೀವಿ, ವಾಟ್ ಇಸ್ ಅರ್ಥ ಆಗ್ತಿರ್ಲಿರ್ ಬೈ ಸನ್ ಅಲ್ವಾ? ಭಾರತ ಅಂದ್ರೆ ಭಾರ್ಗವ ಅಂದ್ರೆ ಸೂರ್ಯ. ಅದೇ ತರ ಕರಿನಾಡು ಕರ್ನಾಟಕ. ಕರಿ ಅಂದ್ರೆ ಯಾರು? ಕರಿ ಮಣ್ಣಲ್ಲ, ಕರಿ ಅಂದ್ರೆ ಆನೆ ಅಂತ, ಆನೆಗಳ ಬಿಡಿ ಅಂತ. ಮೈಸೂರು, ಮಹಿಷಕ ಅಂದ್ರೆ ನನ್ನ ರಾಕ್ಷಸನ ಹೆಸರಲ್ಲ, ಮಹಿಷಕ ಅಂದ್ರೆ ಎಮ್ಮೆ ಅಂತ. ಓಕೆ, ಎಮ್ಮೆ ಸಿಂಗೋಪೋಗಾನ್ ಅಂತ ಒಂದು ಸ್ಪೀಶೀಸ್ ಆಫ್ ಗ್ರಾಸ್ ಬರುತ್ತೆ. ಇಟ್ ಈಸ್ ಎ ಫೇವರೇಟ್ ಸ್ಪೀಶೀಸ್ ಫಾರ್ ಆಲ್ ಟೈಪ್ ಆಫ್ ಕ್ಯಾಟಲ್ಸ್ ಅಂಡ್ ಬೆಫಲೋಸ್. ಅದೇನಾದ್ರು ತಿಂದ್ರೆ ಇಟ್ ವಿಲ್ ಬಿಕಮ್ ದಿ ಕೌಸ್ ಆರ್ ಬೆಫಲೋಸ್ ಆಫ್ ಮೈಸೂರು ಆರ್ ಸೋ ಸ್ಟ್ರಾಂಗ್ ಟು ಕಿಲ್ ದಿ ಲಯನ್ ಅಂಡ್ ಟೈಗರ್ಸ್, ಎಸ್ಪೆಷಲಿ ಟೈಗರ್ಸ್ ಸಾಯಿಸುವಂತ ಶಕ್ತಿ. ಅದನ್ನ ನೋಡಿ ಮೈಸೂರು ಗುರುತಾಗಿತ್ತು. ಹಾಗಾಗಿ ಮಹಿಷಾಸುರನಿಂದ ಮೈಸೂರಿಗೆ ಹೆಸರು ಬಂದಿಲ್ಲ, ನಮ್ಮೂರ ಎಮ್ಮೆಯಿಂದ ಮೈಸೂರಿಗೆ ಹೆಸರು ಬಂದಿರುತ್ತದೆ ಅಲ್ವಾ? ದಿಸ್ ಇಸ್ ದಿ ವ್ಯಾಲ್ಯೂ ದಟ್ ವಿಲ್ ವ್ಯಾಲ್ಯೂ ಫಾರ್ ಎವರಿ ಸ್ಪೀಶೀಸ್. ಇದು ನಾವು ಬೆಲೆ ಕೊಡುವಂಥದ್ದು ಬಯೋಡೈವರ್ಸಿಟಿಗೆ, ನಮ್ಮ ಜನಗಳು ಕೊಡುವಂತ ಡೈವರ್ಸಿಟಿ ಬೆಲೆ. ಅಂಡ್ ದಿಸ್ ಇಸ್ ಗೋಟ್ ಪಾಪ್ಯುಲೇಷನ್ 16.5% ಆಫ್ ಗೋಟ್, 5.5% ಆಫ್ ಶೀಪ್. ಅಂಡ್ ದಿಸ್ ಇಸ್ ಸ್ಪೆಷಲ್. ರಾಮಾಯಣದ ಕಾಲದಲ್ಲಿ ಫಾರೆಸ್ಟ್ ಕ್ಲಾಸಿಫಿಕೇಶನ್ ಹೆಂಗಿತ್ತು ಅಂತ ನೆಕ್ಸ್ಟ್ ಲೆವೆಲ್ಲಿ ಇವಾಗ ಕ್ಲಾಸಿಫೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಹೌದು. ಔಷಧಿ ಪರ್ವತಂ, ಚಿತ್ರಕೂಟ, ದಂಡಕಾರಣ್ಯ, ಪಂಚವಟಿ, ಕಿಷ್ಕಿಂಧೆ ನಮ್ಮ ಕರ್ನಾಟಕ ಇರೋದು, ಅನ್ಲಲ್. ಈ ತರ ಅಲ್ಲೂ ಕೂಡ ಯಾವ್ಯಾವ ಸ್ಪೀಶೀಸ್ ಇದೆ, ಯಾವ್ಯಾವ ತರ ಮಳೆ ಬರುತ್ತೆ, ಅದಾದ ಮೇಲೆ ಆ ಸಮಯದಲ್ಲಿ ಅಂದ್ರೆ 13 ಲಕ್ಷ ವರ್ಷಗಳು ರಾಮಾಯಣ ನಡೆದಿರುವಂತ ಪೀರಿಯಡ್ ಅಂತ ಕರಿತೀವಿ. ಆ ಸಮಯದಲ್ಲಿ ಯಾವ ತರ ಇತ್ತು. ಇವತ್ತು ಮಾಡರ್ನ್ 16 ಟೈಪ್ ಆಫ್ ಫಾರೆಸ್ಟ್ ನ ಕ್ಲಾಸಿಫೈ ಮಾಡ್ಕೋತೀವಿ. ಓಕೆ, ಅಂಡ್ ದಿಸ್ ಇಸ್ ಅದರ್ ಟೈಪ್ಸ್ ಅಂಡ್ ಸಮ್ ಮೋರ್ ಡೇಟಾ. ಇಟ್ ಕಮ್ ಟು ದಿ ಇಂಡಿಯಾ, ವಿ ಹ್ಯಾವ್ 49,000 of plant species and 91,000 of wild animals, and totally 1.5 lakhs of plants and animals, and including we have 100%. Microbes is a very whatever we know about biology is less than 2%. Less than 2%. See, 98% we don't know. ನಾಳೆ ರಾತ್ರಿ ನೀನಾದರೂ ಮೈಕ್ರೋಬ್ಸ್ ಕಂಡಿದ್ರೆ ಪೆಟ್ರೋಲಿಯಂ ತಯಾರು ಮಾಡುವಂಥದ್ದು ನಿಮಗೆ ಅದು ಬೇಕು, ಉಳಿಸ್ಕೋಬೇಕು. ಬಯೋಡೈವರ್ಸಿಟಿ ಉಳಿಸ್ಕೊಂಡಿದ್ರೆ ಮಾತ್ರ ನೀನು ಕೋಟ್ಯಾಧಿಪತಿ ಆಗ್ಬೋದು. ನಿಮ್ಗೆ ಗೊತ್ತಾಗೋಕ್ಕಿಂತ ಮುಂಚೆನೆ ಮೈನಿಂಗ್ ಮಾಡ್ಬಿಟ್ರೆ ನಿಮ್ಗೆ ಗೊತ್ತಾಗೋಕ್ಕಿಂತ ಮುಂಚೆನೆ ನಾಶ ಆಗ್ಬಿಡುತ್ತೆ. And still we don't know 98% about what is biology. What are types of organisms that is present. In the microbes is the greatest one. And therefore 4 lakh species have been identified. This is the report on basis of identification and basis of identification. Whatever we have in food, 15 type of crops matter. World 15 20. ಅದರಲ್ಲೂ ಬಂದ್ರೆ 5 ಮಾತ್ರ. wheat, rice, coffee, ಗೋಧಿ, ಬಾರ್ಲಿ, ಈ ತರ ಜೋಳ ಇಂಥದ್ದೆಲ್ಲ ತಗೊಂಡ್ರೆ ಅದಕ್ಕೆ ವೈಲ್ಡ್ ರಿಲೇಟಿವ್ಸ್ ಅಂತ ಪ್ರಕೃತಿಯಲ್ಲಿ ಇರ್ತದೆ. ಅಂದ್ರೆ ಇಲ್ಲಿಗೆ ಏನಾದ್ರು ರೋಗ ಬಂದು ಆ ಸ್ಪೀಶೀಸ್ ನಾಶ ಆದ್ರೆ ಈ ಕಾಡಲ್ಲಿ ಇರುವಂತ ಈ ವೈಲ್ಡ್ ರಿಲೇಟಿವ್ಸ್ ಏನಾದ್ರೆ ಅದು ಸರ್ವೈವ್ ಆಗಿದ್ರೆ ನಿಮ್ಗೆ ಮತ್ತೆ ಹೊಸ ಭತ್ತನ, ಹೊಸ ನೀವು ಫುಡ್ ಕ್ರಾಪ್ಸ್ ನ ತಗೋಬಹುದು. ಆದ್ರಿಂದ ಯಾವುದೇ ಒಂದು ಜಾಗನ ರಿಚೆಸ್ಟ್ ಜಾಗ ಅಂತ ಹೇಳಬೇಕಾದ್ರೆ ಇದನ್ನ ವೈಲ್ಡ್ ರಿಲೇಟಿವ್ಸ್ ಎಷ್ಟಿದೆ ಅನ್ನೋದು ಬಹಳ ಮುಖ್ಯ. ಅದರಲ್ಲಿ ಪ್ರಪಂಚದಾದ್ಯಂತ ನಾವು ಕಂಪೇರ್ ಮಾಡಿದ್ರೆ ಅಬೌಟ್ ನಿಯರ್ಲಿ 400 ವರ್ಲ್ಡ್ ರಿಲೇಟಿವ್ಸ್ ಆರ್ ದೇರ್ ಇನ್ ಅವರ್ ಕಂಟ್ರಿ. ಅಂಡ್ ದಿಸ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಅವರ್ ಕಂಟ್ರಿ ದನ್ ಟು 10 ಬಯೋಜಿಯೋಗ್ರಫಿಕಲ್ ಝೋನ್. ಜಿಯೋಗ್ರಫಿ ಮತ್ತೆ ಬಯಾಲಜಿ ಎರಡು ಕನ್ಸಿಡರ್ ಮಾಡಿ ಈ ತರ 10 ಭಾಗಗಳಾಗಿ ಡಿವೈಡ್ ಮಾಡ್ತೀವಿ. ಸ್ಪೀಶೀಸ್ ಹೇಳಿದ್ರೆ ಪ್ಲಾಂಟ್ ಸ್ಪೀಶೀಸ್, ಇದು ಸಬ್ ಕ್ಯಾಟಗರೀಸ್, ಇದು ಅನಿಮಲ್ ಸ್ಪೀಶೀಸ್, ವೈಲ್ಡ್ ರಿಲೇಟಿವ್ಸ್. ಅಬೌಟ್ ಕ್ರಾಪ್ಸ್, ಇಟ್ ವಿಲ್ ಕಮ್ crop varieties. You can see 379 wild relatives are present. About cereal bhatta till 18th century reported ಆಗಿರುತ್ತದೆ. ಎಷ್ಟಪ್ಪ ಅಂದ್ರೆ 3 lakh varieties and 2.5 lakh varieties of rice or Horizon sativa has been destroyed because of British. ನಾವು ಬ್ರಿಟಿಷ್ ಇಂದ ಬರೀ ದುಡ್ಡು ಕನ್ವರ್ಷನ್ ಮಾತ್ರ ನಮ್ಮಲ್ಲಿ ಎತ್ಕೊಂಡು ಹೋಗಿದ್ದನ್ನ. ಓಕೆ, ವಿ ಹ್ಯಾವ್ ಆಲ್ಸೋ ಗಾಟ್ 2.5 lakhs ಚೆಗಲ್ಪಟ್ಟು ಅಂತ ತಮಿಳುನಾಡಲ್ಲಿ ಒಂದು ರೀಜನ್ ಇದೆ. ಆ ರೀಜನ್ ಅಲ್ಲಿ ಬ್ರಿಟಿಷ್ ಸರ್ವೆ ಮಾಡಬೇಕಾದ್ರೆ ಒಂದು ಹೆಕ್ಟೇರ್ ಅಲ್ಲಿ 55ರಿಂದ 60 ಕ್ವಿಂಟಾಲ್ ಭತ್ತ ಬರ್ತಾ ಇದೆ. ಇವತ್ತು 25ರಿಂದ 30 ನೋಡ್ಬಿಟ್ರೆ ಆ ರೈತನೇ ಸೂಪರ್ ಹೀರೋ.
You can see, not only that, even animal, cattle, wild relatives, sheep, totally 137 wild relatives are present. And this is some of the desi cows, what I have said. And we will call one word as niche in biology. What do you mean by niche? Means the condition in which a type of living organism can live successfully. It also describes the role of organism in the community. ಒಂದು ಜಾಗ ಆ ಬದುಕೋದಕ್ಕೆ ಎಲ್ಲಾ ತರ ಅವಕಾಶಗಳು ಇದ್ದಂಥದ್ದು, ಎಲ್ಲಾ ತರ ಅವಕಾಶಗಳು ಇದ್ದಾಗ ಅದು ಸಕ್ಸಸ್ಫುಲ್ ಆಗಿ ಬದುಕಿದಾಗ ಆ ಜಾಗನ ನಾವು ನಿಶ್ ಅಂತ ಕರಿತೀವಿ. ಹಾಟ್ಸ್ಪಾಟ್ಸ್ ಆಫ್ ಬಯೋಡೈವರ್ಸಿಟಿ ಹೇಳ್ತಾ ಇದ್ದಲ್ಲ, ಇದೆ ನಾಲ್ಕು ರೀತಿ: ಈಸ್ಟರ್ನ್ ಹಿಮಾಲಯಸ್, ವೆಸ್ಟರ್ನ್ ಘಾಟ್ಸ್, ಇಂಡೋ ಬರ್ಮನ್ ರೀಜನ್ ಅಂಡ್ ಸುಂಡಾ ಲ್ಯಾಂಡ್. ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಹಿಮಾಲಯಸ್, ಸುಂಡಾ ಲ್ಯಾಂಡ್. ಇದು ಅಂಡಮಾನ್ ಅಂಡ್ ನಿಕೋಬಾರ್ ಬರ್ತದಲ್ಲ ಆ ಜಾಗ, ಇದಿಷ್ಟು ಪೂರ್ತಿ ಸುಂಡಾ ಲ್ಯಾಂಡ್. ಇಂಡೋ ಬರ್ಮನ್ ರೀಜನ್. This is hotspots of biodiversity. Same enlarged picture, you can see 4 different types. ಯಾವುದೇ ಒಂದು ಹಾಟ್ಸ್ಪಾಟ್ಸ್ ಅಂತ ಕರಿಬೇಕಂದ್ರೆ ಕೆಲವು ಕ್ರೈಟೀರಿಯಾಸ್ ಇದೆ. ಏನ್ ಕ್ರೈಟೀರಿಯಾಸ್ ಅಂದ್ರೆ, ಒಂದು ಎಂಡೆಮಿಕ್ ಸ್ಪೀಶೀಸ್, ಆ ಜೀವಿ ಅಲ್ಲಿ ಬಿಟ್ರೆ ಪ್ರಪಂಚದಲ್ಲಿ ಎಲ್ಲೂ ಸಿಗಬಾರ್ದು. ಎರಡನೇದು ಏನಪ್ಪ ಅಂದ್ರೆ ಅದು ಅತ್ಯಂತ ಅಪಾಯ ಸ್ಥಿತಿಯಲ್ಲಿ ಇರಬೇಕು. ಅಬೌಟ್ 60 to 80% would have been destroyed. ಪರಿಸರ ವ್ಯವಸ್ಥೆ ನಾಶ ಆಗೋಗಿರ್ಬೇಕು. ಹಂಗಾಗಿ ಅಂತದನ್ನ ಮಾತ್ರ ಹಾಟ್ಸ್ಪಾಟ್ಸ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದಿ ಒರಿಜಿನಲ್ ಅಂಡ್ ಯು ಕ್ಯಾನ್ ಸಿ ದಿ ಪ್ರೆಸೆಂಟ್ ಹಿಯರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. This already in the very, very dangerous situation. If you do not take these steps, these hotspots of biodiversity will get destroyed. And endemic species here. Okay. This is the one endemic species. This is gecko, flying lizard. It can fly. You can see in the Archaeopteryx. Archaeopteryx, okay, but the bird secret between reptiles and birds. Archaeopteryx. ಫಾಸಿಲ್ ಸಿಕ್ಕಿದೆ ಜರ್ಮನಿಲಿ. ಅದು ಏನೋ ಗ್ಲೈಡ್ ಮಾಡ್ತಾ ಇತ್ತು ಅಂತ, ಅದು ಯಾವುದು 1000 ವರ್ಷದ ಹಿಂದೆ ನಾಶ ಆಗಿರೋಂಥದ್ದು. ಬಟ್ ಇದು ಈಗಲೂ ಸಿಗುತ್ತೆ. ದಿಸ್ ಇಸ್ ಆಲ್ಸೋ ಅನದರ್ ಮಿಸ್ಸಿಂಗ್ ಲಿಂಕ್ ಬಿಟ್ವೀನ್ ದಿ ರೆಪ್ಟೈಲ್ ವರ್ಲ್ಡ್ ಅಂಡ್ ಏರಿಯನ್ಸ್ ಬರ್ಡ್ಸ್. ಈಗಲೂ ಕೂಡ ವೆಸ್ಟರ್ನ್ ಘಾಟ್ಸ್ ಹೋದ್ರೆ ಅದು ಗ್ಲೈಡ್ ಮಾಡುವಂಥದ್ದು 80 ರಿಂದ 120 ಅಡಿಗಳಷ್ಟು ಗ್ಲೈಡ್ ಮಾಡುವಂಥದ್ದು ನೀವು ನೋಡಬಹುದು. ಅದನ್ನ ಫ್ಲೈಯಿಂಗ್ ಲಿಸಾರ್ಡ್ ಅಂತ ಕರಿತೀವಿ. ಫ್ರಾಗ್ ಇದ್ದಾವೆ. ಅಂಡ್ ದಿಸ್ ಇಸ್ ಹಾರ್ನ್ಬಿಲ್. And this is the video of the speciality of Western Ghats. You can see some of the special, if you have time, we'll discuss, I will break later. And Great Malabar hornbill, I will tell some speciality of this. This hornbill, ನಾವು ಮರಿ ಮಾಡಿಕೋಬೇಕಾದ್ರೆ ಒಂದು ಯೂನಿಕ್ ಫೆನಾಮಿನನ್ ಅಂತ ತೋರಿಸ್ತದೆ. ಏನಪ್ಪ ಅಂದ್ರೆ ಗಂಡು ಹೆಣ್ಣು ಎರಡು ಒಂದು ದಷ್ಟಪುಷ್ಟವಾಗಿರುವಂತಹ ಮರನ ಹುಡುಕುತ್ತೆ, ಹಳೆ ಮರಗಳು. ಅಲ್ಲಿ ಕೊಟ್ರೆಯಲ್ಲಿ ಮಣ್ಣ ತಗೊಂಡು ಹೆಣ್ಣು ಒಳಗಡೆ ಹೋಗುತ್ತೆ. ಮಣ್ಣಲ್ಲಿ ಹಾಕಿ ನಿಂತಿರ್ಬೇಕು, ಕೊಕ್ಕು ಮಾತ್ರ ಬರ್ಬೇಕು, ಒಂದು ಕಣ್ಣು ಮಾತ್ರ ಕಾಣ್ಬೇಕು, ಅಷ್ಟು ಮಾತ್ರ ಅದನ್ನು ಬಿಡುತ್ತೆ. ಬಿಟ್ಟಾಗ ಮೊಟ್ಟೆ ಇಡುತ್ತೆ, ಪುಕ್ಕ ಎಲ್ಲ ಕಿತ್ಕೊಂಡ್ಬಿಡುತ್ತೆ. ಆ ಪುಕ್ಕ ಮೊಟ್ಟೆ ಬರೋಕ್ಕೆ 6 ತಿಂಗಳು ಬೇಕು. ಹಾಗಾಗಿ ಎಲ್ಲ ಕಿತ್ಕೊಂಡ್ಬಿಟ್ಟು ಗಂಡು ಒಳ್ಳೊಳ್ಳೆ ಹಣ್ಣುಗಳು, ಇನ್ಸೆಕ್ಟ್ಗಳು ಎಲ್ಲ ತಂದ್ಕೊಡುತ್ತೆ. 3 ತಿಂಗಳಾದ್ಮೇಲೆ ಮರಿಗಳು ಬಂದ್ಮೇಲೆ ಮತ್ತೆ ಅದನ್ನ ನೋಡೋದಾಗುತ್ತೆ. ಅದೇ ತರ ಮರಿಗಳು ಹೊರಗಡೆ ಬರ್ತಾರೆ. ಈಗ ತಂದೆ ಮಕ್ಕಳು ಮತ್ತೆ ಅದೇ ತರ ವೇಸ್ಟ್ ಮಾಡುತ್ತೆ. ತಂದೆ ಮಕ್ಕಳು ಇಬ್ರು ಸೇರ್ಕೊಂಡು ತಾಯಿಗೆ ಮತ್ತೆ 3 ತಿಂಗಳು ಆಹಾರನ ಸಪ್ಲೈ ಮಾಡ್ತಾರೆ. ಈ ಸಮಯದಲ್ಲಿ ಏನಾದ್ರು ಗಂಡು ಸತ್ತೋದ್ರೆ ಹೆಣ್ಣು ಕೂಡ ಅಲ್ಲೇ ಸತ್ತೋಗ್ತದೆ. ಅಂಡ್ ಲೈಫ್ ಈ ತರ ನಡೆಯುತ್ತದೆ. ದಿಸ್ ಇಸ್ ಇಂಟ್ರೆಸ್ಟಿಂಗ್ ಫೆನಾಮಿನನ್ ಅಂಡ್ ದಿಸ್ ಇಸ್ ಕಾಲ್ಡ್ as the real horticulturist of forest. Horticulture ಏನು ಫಾರೆಸ್ಟ್ ಪ್ಲಾಂಟ್ಸ್ ನ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗುವಂತವು, ಅದೆಲ್ಲವೂ ಕೂಡ ಈ ಕೆಲಸ ಮಾಡುವಂತದ್ದು ದಿಸ್ ಹಾರ್ನ್ಬಿಲ್. ನಾವು ವೆಸ್ಟರ್ನ್ ಘಾಟ್ಸ್ ಹತ್ರ ಇರೋದ್ರಿಂದ ವಿಲ್ ಸ್ಟಡಿ ಲಿಟಲ್ ನೋ ಅಬೌಟ್ ಇಟ್. Western Ghats are in 6 steps and these are the 3 passes: Pal Ghat, Bor Ghat and Tal Ghat. And these are the statistical data. The length of Western Ghats is about 1600 kilometers. And presently only 30% of the Western Ghats has been surveyed. ಯಾಕೆ Western Ghats ಬಗ್ಗೆ ತಿಳ್ಕೋಬೇಕು ಅಂದ್ರೆ, ಇವತ್ತು ನಾವು ಏನು ನೀರು ಕುಡಿತಾ ಇದ್ದೀವಿ ಅದಕ್ಕೆಲ್ಲ ರಿವರ್ಸ್ ಆರಿಜಿನ್ ಯಾವುದು? Western Ghats. And all types of whatever the medicine today, the bio world, the pharmacological mining ಅಂತ ಕರಿತೀವಿ. ಮೆಡಿಸಿನಲ್ ಪ್ಲಾಂಟ್ಸ್ ಮೈನಿಂಗ್ ಅಂತ. ಆ ಮೆಡಿಸಿನಲ್ ಪ್ಲಾಂಟ್ಸ್ ಇರುವಂತದ್ದು ಈ ವೆಸ್ಟರ್ನ್ ಘಾಟ್.
ಇವತ್ತು ನಮಗೆ ಅರಿವಿಲ್ಲದೆ ಇರೋದ್ರಿಂದ ಎಷ್ಟೋ ಕಂಪನಿಗಳು ನಮ್ಮ ಟ್ರೆಡಿಷನಲ್ ಪ್ಲಾಂಟ್ಸ್ ಅಂತ ನಾವು ಏನ್ ಬಳಸ್ತಾ ಇದೀವಿ ಅದನ್ನ ಅವ್ರು ಪೇಟೆಂಟ್ ಮಾಡ್ಕೊಂಡಿದ್ರು. ಅಷ್ಟಕ್ಕೆ ನಾವು ವರ್ಷಾನುಗಟ್ಟಲೆ ಒಳಗಾಟ ಮಾಡಿ ನಮ್ದಂತ ಹೇಳ್ಬೇಕಾಗಿ ಬಂತು. ಟರ್ಮರಿಕ್ ಥೌಸಂಡ್ಸ್ ಆಫ್ ಇಯರ್ಸ್ ಅದನ್ನ ಅವ್ರು ಕ್ಲೇಮ್ ಮಾಡ್ಕೊಂಡಿದ್ರು. ಈ ತರ ನಮ್ಗೆ ಗೊತ್ತಿಲ್ದಂಗೆ 2,000 ಪ್ರಾಡಕ್ಟ್ ಚೈನಾ, ಯುರೋಪಿಯನ್ ಕಂಟ್ರೀಸ್, ಅಮೆರಿಕನ್ ಕಂಟ್ರೀಸ್ ಟ್ರೆಡಿಷನಲಿ ಪ್ಯೂರ್ಲಿ ಇಂಡಿಯನ್ ಪ್ರಾಡಕ್ಟ್ಸ್ ಅನ್ನೋದನ್ನ ಪೇಟೆಂಟ್ ಮಾಡ್ಕೋತಾನೆ ಇದೆ. ಬಿಕಾಸ್ ವಿ ಡೋಂಟ್ ಹ್ಯಾವ್ ರೆಸ್ಪೆಕ್ಟ್ ಟುವರ್ಡ್ಸ್ ಅವರ್ ಕಂಟ್ರಿ, our soil. Because of that is the reason. And these are some species also. You can see lion-tailed macaque. ಇದು ಒನ್ ಆಫ್ ದಿ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ ನ ತೋರಿಸುತ್ತೆ. ಇದು ಒಂದು ಗುಂಪಿನಲ್ಲಿ ಇರುತ್ತೆ, 5 ಕಿಲೋಮೀಟರ್ 10 ಕಿಲೋಮೀಟರ್ ಟೆರಿಟರಿ ಮಾರ್ಕ್ ಮಾಡ್ಕೊಳ್ಳುತ್ತೆ. ಇಲ್ಲಿ ನಾವೇನಾದ್ರು ನಮ್ಮ ಮನೆಗೆ ಬಂದ್ರೆ ಯಾರು ಬೇಡದಲ್ಲಿ ಏನ್ ಮಾಡಿದ್ವಿ, ಹೊಡೆದು ಕಳಿಸ್ತಕ್ಕೆ ನೋಡ್ತಾ ಇರ್ತೀವಲ್ಲ, ನಮ್ಗೆ ಯಾರೋ ಅಪಾಯ ಮಾಡ್ಬಿಡ್ತೇನೆ ಅಂತ. ಅದು ಇನ್ನೇನಪ್ಪ ಅಂದ್ರೆ ಒಂದ್ ಗುಂಪು ಇನ್ನೊಂದು ಗುಂಪಿಗೆ ಬಂದಾಗ ಅದಕ್ಕೆ ಸತ್ಕಾರ ಮಾಡುತ್ತೆ, ಎಲ್ಲ ತರ ಹಣ್ಣು ಕೊಡುತ್ತೆ, ಜೊತೆಗೆ ಹೋಗ್ಬೇಕಾದ್ರೆ ಮೇಟ್ ಕೂಡ ಕೊಟ್ಟು ಕಳಿಸುತ್ತೆ. ದಿ ಜೀನ್ ಪೂಲ್ ಎಕ್ಸ್ಚೇಂಜ್ ಆತರ ಲಯನ್ ಟೈಲರ್ macaque. Nilgiri, Hornbill. It is the mother of several rivers. Therefore, without Western Ghats, we cannot imagine the South Indian life. Therefore, it is very essential. Therefore, we have to know little bit more about this. And you can see Eastern slope and Western slope. And these are the type of plants in Western slope of the mountain. And these are the good soil. These are some of the plants in the Eastern slope. You can see the specialty of Western Ghats. Angiosperm, we have 4,000. Out of that, 1,500 is endemic. There is 30%. Butterflies, 11% is endemic. Amphibian, 60% is never seen in other part of the world itself. Like fishes, 65% endemic. Reptiles, 43% is endemic. Birds, 4%. Mammals, 12%. These are, if you want to see that animals, you have to go to only Western Ghats. Nowhere present in the other part of the world. Because of this reason, UN Security Council has recognized some of the biologically diverse places as a hotspot. Out of that, few years, 5 to 6 years back, they recognized 10 places of Karnataka as the biological hotspot. They are very essential for the entire world, not only for Karnataka. They have given the status of that. And we come to the our state. Our state got the name. Even it is divided into 3 regions: Southern Karnataka, Northern Karnataka, and Coastal Karnataka. And this is a type of Western Ghats. You can see the rainfall. 4,000 to 8,000. Northeastern plain, about 400 to 800. Southern plateau, 600 to 1,000. Depending upon that, you can see the vegetation: evergreen forest, solar grasslands, jungles, and deciduous forest. If you consider evergreen forest and deciduous forest, which are the trees which are stronger trees? Trees which is grown in deciduous forest are more stronger, which you use it to handicraft and other cases. And that also you can see. And this is the survived forest. Less than 20%. If we want to speak strictly, it is 16 to 17%. That is the forest which has been survived at present. And our state symbol, our state animal is this elephant. Idana now kari anta karitare. Because of this elephant, we got our name Karnataka, and it is directly linked. Then the plants, ವಿದ್ಯಾರ್ಥಿಗಳ ಗುರುತು ಸ್ಯಾಂಡಲ್ವುಡ್ ಅಲ್ವಾ? ಸ್ಯಾಂಡಲ್ ಒಂದು ಸುವಾಸನೆ ಬರಬೇಕಂದ್ರೆ ಚೆನ್ನಾಗಿ ತೇಯ್ಬೇಕು. ಒಂದು ತೇಯ್ದ ಮೇಲೆ ಅದರಿಂದ ಒಂದು ಒಳ್ಳೆ ಸುವಾಸನೆ ಬರುತ್ತದೆ. ಅದಕ್ಕೆ ಒಂದು ವಿದ್ಯಾರ್ಥಿ ಪವರ್ಫುಲ್ ಅಲ್ವಾ? ಯಾಕಂದ್ರೆ ನಾನೇ ವಿದ್ಯಾರ್ಥಿ ಅಂತ ಕರೀತಾ ಇರ್ತಾರೆ. ವಿ ವಾಂಟ್ ಟು ಹ್ಯಾವ್ ದಟ್ ಟೈಪ್ ಆಫ್ ಪವರ್ ಆಫ್ ಎ ಸ್ಟೂಡೆಂಟ್. ಯು ಶುಡ್ ಪುಟ್ ಯುವರ್ ಎಫರ್ಟ್ 1000 times. ಆ ತರ ನೀವು ಕಷ್ಟಪಟ್ಟರೆ ಮಾತ್ರ ಅಲ್ಟಿಮೇಟ್ ಆಗಿ ಒಂದು ವಿದ್ಯೆ ನಿಮಗೆ ಒಲಿಯುವಂಥದ್ದು. ವಿದ್ಯೆ ಒಲಿದಿದ್ರೆ ಮಾತ್ರನೇ ನೀವು ವಿದ್ಯಾರ್ಥಿ ಆಗುವಂಥದ್ದು. ನೀವೆಲ್ಲ ಈಗ ಯಾರಪ್ಪ ಅಂದ್ರೆ ವಿದ್ಯಾರ್ಥಿ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. Okay, therefore sandalwood is our state symbol of the students. Okay, and sandal. This is the sandal, and this is the kadamba. Kadamba ವಂಶ ಅಂತ ಕೇಳಿದಾರಲ್ಲ. Okay, ಮಯೂರ ಶರ್ಮ. Okay, ಇದೆಲ್ಲಪ್ಪ ಅಂದ್ರೆ ಇದೊಂದು ಸ್ಪೆಷಾಲಿಟಿ ಇದೆ. ತುಂಬಾ ದೊಡ್ಡದಾಗಿ ಬೆಳೀತದೆ. ಅದು ಜಾರುಗುಪ್ಪೆ ತರ ನೀರು ಬಿದ್ರೆ ಜಾರ್ಕೊಂಡು ಬರ್ತದೆ.
ಬೇರು ಅದನ್ನ ಸಡ್ಲ ಮಾಡುತ್ತೆ. ಆ ಮರ ಎಲ್ಲಿ ಇರ್ತದ ಅಲ್ಲಿ ಬಾಕಿ ಸಣ್ಣ ಪುಟ್ಟ ಎಲ್ಲಾ ಗಿಡಗಳು ಕೂಡ ಚೆನ್ನಾಗಿ ಸಮೃದ್ಧಿಯಾಗಿ ಬದುಕ್ತವೆ. ಅದೇ ತರ ಕನ್ನಡಿಗರು ಎಲ್ಲಿರ್ತಾರೆ ಅಲ್ಲಿ ಬಾಕಿ ಎಲ್ಲಾ ಜನಗಳು ಆಶ್ರಯ ತಗೊಂಡು ಚೆನ್ನಾಗಿ ಬೆಳೀತಾರೆ ಅಂತ. Therefore, this is world symbol and this is president symbol even of Karnataka state tree also. And ನೀಲಕಾಂತ ಅಂತ ಇವತ್ತು ಅಪಭ್ರಂಶ ಆಗಿದೆ. ಇಂಡಿಯನ್ ರೋಲರ್ ಅಂತ ಇದು ಅವರ್ ಸ್ಟೇಟ್ ಬರ್ಡ್. ಇದರ ವಿಶೇಷ ಏನಪ್ಪ ಅಂದ್ರೆ ಡ್ಯೂರಿಂಗ್ ದಿ ಕೋರ್ಸಿಂಗ್ ಟೈಮ್ ತುಂಬಾ ಮೇಲಕ್ಕೆ ಹೋಗುತ್ತೆ, ಉಳ್ಕೊಂಡು ಕೆಳಗಡೆ ಬೀಳುತ್ತೆ. ಡೈವರಿಂಗ್ ಯಾರು ಅಟ್ರಾಕ್ಟಿವ್ ಆಗಿ ಡೈವ್ ಹೊಡೆದು ಆರೋಗ್ತಾರೆ ಅವ್ರನ್ನ ಫೀಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಇಂಡಿಯನ್ ರೋಲರ್ ಅಂತ ಹೆಸರು ಬಂದಿರುತ್ತೆ. ಸ್ಟೇಟ್ ನ್ಯಾಷನಲ್ ಬರ್ಡ್, ಯು ನೋ ಇಟ್. ದಿಸ್ ಇಸ್ ಸೀತೆ ಜಡ. ಬುಕ್ ನೋಡಿದ್ರೆ ಹಾಗೆ ಆರಿಜಿನ್ ಆಫ್ ಕಂಟ್ರಿ ಯಾರಂದ್ರೆ ಬ್ರೆಜಿಲ್ ಅಂತ ಇದೆ. ಬಟ್ ಸೀತೆ ಅಂತ ಹೆಸರಿರೋದ್ರಿಂದ ನಾವು 100% ಹೇಳ್ತೇವೆ ನಮ್ದೇ ಅಲ್ಲ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸಿಗುತ್ತೆ ನೋಡಿ. ನಮ್ಮ ಕರ್ನಾಟಕ ಫೋಟೋ ಇದಂಗೆ ಇದೆ. ಇದು ವರ್ಲ್ಡ್ ಸಿಂಬಲ್. ಪ್ರೆಸೆಂಟ್ಲಿ ನ್ಯಾಷನಲ್ ಫ್ಲವರ್ ಕೂಡ ಲೋಟಸ್, ಕರ್ನಾಟಕ ಫ್ಲವರ್ ಕೂಡ ಲೋಟಸ್ ಪ್ರೆಸೆಂಟ್ಲಿ. And few 8 to 10 years back, Karnataka government has been recognized a bird wing butterfly. This is the Karnataka state butterfly. And ಸ್ಪೆಷಲಿ ಕೇಳಿದ್ರೆ ನೇತ್ರಾಣಿ ಐಲ್ಯಾಂಡ್ ಅಂತ ಯಾರು ಕ್ಲೈಮ್ ಮಾಡಿರ್ಲಿಲ್ಲ ಸ್ವತಂತ್ರ ಬಂದು 30 ವರ್ಷ ಆದರೂ ಕೂಡ. ಇಲ್ಲಿ ಆಮೇಲೆ ಯಾರು ಇರುವಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರು, ಮಿಲಿಟರಿ ಅವರು ಬಂದು ವಿದ್ಯಾಭ್ಯಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಆಮೇಲೆ ಅಲ್ಲಿ ನೋಡಿದ್ರೆ ಹ್ಯಾವ್ ಫಿಶಿಂಗ್ ಈಗಲ್, ಒನ್ ಆಫ್ ದಿ ಎಕ್ಸ್ಕ್ಲೂಸಿವ್ ಬಯೋಡೈವರ್ಸಿಟಿ, ದಿ ಜ್ಯುವೆಲ್ ಫಾರ್ ದಿ ಸೀ. ಸಮುದ್ರದ ಆಭರಣಗಳು ಅಂತ ಕರಿತೀವಿ. ಸಮುದ್ರ ಚೆನ್ನಾಗಿದೆ ಅಂತಂದ್ರೆ ಈ ಕೋರಲ್ ಸಿ ಹೆಂಗಿದೆ ಅಂತ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಅಂತದೆಲ್ಲ ಇರುತ್ತೆ. ಆಮೇಲೆ ಅದು ಬಯೋಡೈವರ್ಸಿಟಿ ರಿಚ್ ಪ್ಲೇಸ್ ಅಂತ ಹೇಳಿ ಅದನ್ನ ಕನ್ಸರ್ವ್ ಮಾಡಬೇಕಾಗುತ್ತೆ. ಇಟ್ ಬಿಲಾಂಗ್ಸ್ ಟು ದಿ ಕರ್ನಾಟಕ. ದಿಸ್ ಇಸ್ ಅಬೌಟ್ ಸ್ಪೆಷಾಲಿಟಿ ಆಫ್ ಕರ್ನಾಟಕ ಬಯೋಡೈವರ್ಸಿಟಿ. ದಿಸ್ ಇಸ್ ಗುಂಡಿಯಾ ಫಾರೆಸ್ಟ್ ರೀಜನ್. ಏನು ಒಳ್ಳೆ ಡೆಸರ್ಟ್ ಇದಂಗಿದೆಯಾ ಈ ರೀಜನ್? ರಿಪೋರ್ಟ್ ಅಲ್ಲಿ ಅದನ್ನೇ ಹೇಳಿ. ಇದ್ರಲ್ಲಿ ಏನ್ ಗಿಡಗಳು ಬೆಳೀತಾ ಇಲ್ಲ, ಹಾಗಾಗಿ ಗುಂಡಿಯ ಜಲ ವಿದ್ಯುತ್ ಯೋಜನೆ ಮಾಡಿ ಇದರಿಂದ ನೀರ್ನ ಕೋಲಾರ ತಗೊಂಡೋಗಿ ಎತ್ತಿನ ಒಳ್ಳೆ ಯೋಜನೆ ಅಂತ ಕೇಳಿದಾರಲ್ವಾ. ಆದ್ರೆ ಇವತ್ತಿನವರೆಗೂ ಅವ್ರು ಏನ್ ಡೇಟಾ ಕೊಟ್ಟಿದ್ದಾರೆ ನೀರ್ ಸಿಗುತ್ತೆ ಅಂದ್ಬಿಟ್ಟು ಅದ್ರ ಮೇಲೆ 1% ಸಿಕ್ಕಿಲ್ಲ. 1-2%. ಹಾಗಾಗಿ ನಮ್ಮ ದುಡ್ಡು ವೇಸ್ಟ್ ಆಯ್ತು, ಈ ಪ್ರಾಜೆಕ್ಟ್ ವೇಸ್ಟ್ ಆಯ್ತು, ನದಿಗಳಿಗೆ ನೀರು ಕಮ್ಮಿ ಆಯ್ತು. ಇನ್ನು ನೀರು ಹಾಳಾಯ್ತು ಹೊರತು ನಾವು ಉಳಿಸ್ಕೊಳ್ಳಕ್ ಆಗಲಿಲ್ಲ. ಆದ್ರೆ ನಂದಿ ಬೆಟ್ಟದಿಂದ 2 ಆರ್ಟಿಫಿಷಿಯಲ್ ರಿವರ್ ನ ಕ್ರಿಯೇಟ್ ಮಾಡಿದ್ವಿ. From thousands of years of people has created 2 artificial rivers. ನಿಮ್ಗೆ ಗೊತ್ತಿದೆ, ಅರ್ಕಾವತಿ ಮತ್ತೆ ವೃಷಭಾವತಿ ನದಿ. ನಂದಿ ಬೆಟ್ಟದಿಂದ ಒಂದು ಕೆರೆ ಇನ್ನೊಂದು ಕೆರೆ ಮಾಡಿ ಕನೆಕ್ಟ್ ಮಾಡಿ ಆರ್ಟಿಫಿಷಿಯಲ್ ರಿವರ್ ನ ಕ್ರಿಯೇಟ್ ಮಾಡಿ. ದಿಸ್ ಯು ಕ್ಯಾನ್ ಸಿ ನೋವೇರ್ ಇನ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ಎಲ್ಲೂ ನೋಡೋದೇ ಇಲ್ಲ. ನಾವು ಸ್ವತಂತ್ರ ಬಂದ ಮೇಲೆ 30 ವರ್ಷದಲ್ಲಿ 1960 ಆದ ಮೇಲೆ 30 ವರ್ಷದಲ್ಲಿ ಅದನ್ನ ಬೆಂಗಳೂರು ಹೋದ ತಕ್ಷಣ ಮುಗಿಸ್ಕೊತಿರಲ್ಲ, ಮೈಸೂರಿಂದ ಅದೇ ಮೋರಿಯಾಗಿ ಪರಿವರ್ತನೆ ಮಾಡಿದ್ದೀವಿ. And that is the bad project, unscientific project. You can see the tiger in Karnataka about 14%, elephants about 22%, and this is wild dogs, very very special. Kurpakaran Senan has made the documentary on this ಬೇಟೆ ನಾಯಿಗಳು. ಒಂದು ಬೇಟೆನ ಕೇವಲ 10ರಿಂದ ಅರ್ಧ ಗಂಟೆ ಕಂಪ್ಲೀಟ್ ಮುಗಿಸ್ಕೊಡ್ತಾರೆ, ಅಷ್ಟು ಫಾಸ್ಟ್ ಆಗಿ ತಿಂತಾರೆ. And this is some of the more pictures of the Kaveri, river Kaveri. This is James ನಾಲ್ಕಣ್ಣಿನ ಮೀನು ಅಂತ ನಾವು ಕಾಮನ್ ಆಗಿ ಕರಿತೀವಿ. ಎದಕ್ಕಣ್ಣು ಇರೋದು ಅದು ನಾಲ್ಕಣ್ಣು ತರ ಕಾಣುತ್ತೆ. ದಿ ವೋಟರ್ಸ್, ನೀರ್ ನಾಯಿಗಳು, ವೆರಿ ವೆರಿ ಫೆರೋಷಿಯಸ್. ಈವನ್ ಟೈಗರ್ಸ್ ವಿಲ್ ಫಿಯರ್ ಆಫ್ ದಿಸ್ ಪರ್ಟಿಕ್ಯುಲರ್ ವೋಟರ್ಸ್, ನೀರ್ ನಾಯಿಗಳು. ಹುಲಿ ಕೂಡ ಹತ್ರ ಬರಲ್ಲ, ಯಾಕಂದ್ರೆ ಅವುಗಳು ಆ ತರ ಬದುಕ್ತಾರೆ. ಜೆಲಿಫಿಶ್ ಫೌಂಡ್ ಇನ್ ದಿ ಕಾವೇರಿ. These are some more diversity. You can see why Kaveri is most important and most burning topic. Okay. You have to see this is the aerial picture of Meghalaya region where the government or some people are trying to make the project. You can see this is the mountain chains from the Malwali cliff towards the Hampi is called single rock system. Single rock system is a great chain of mountains, and these mountains
It is 2.5 year old, sorry, 2.5 billion year old. It will explain the evolution of Earth. When you have such type of things in your place, how do you protect it? By studying yourself, that place, ಆ ಜಾಗದ ಸ್ಟಡಿ ಮಾಡೋದು, ಆ ಜಾಗದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದ್ರಿಂದ ನಿಮ್ಗೆ ಲಾಭ ಜಾಸ್ತಿ. ಈಗ ಹೇಳಿದಲ್ವಾ, ಮೈಕ್ರೋಬಿಯಲ್ ಡೈವರ್ಸಿಟಿ ಡಿಟೆಕ್ಟ್ ಮಾಡಿಲ್ಲ, 200 ತರ ಮಿನರಲ್ಸ್ ಇರುತ್ತೆ. ಇದು ವೆಸ್ಟರ್ನ್ ಘಾಟ್ಸ್ ಈಸ್ಟರ್ನ್ ಘಾಟ್ಸ್ ಬಂದು ಸೇರುವಂತಹ ಜಾಗ. ಆಗ ಇಲ್ಲಿರುವಂತ ಯೂನಿಕ್ ಮಾಗ್ಲಿ ಬೆಟ್ಟ ಅಂತ ಇದೆ. ಅವನು ಮಾಗ್ಲಿ ಬೆಟ್ಟ ಹೇಳಿದಾರಲ್ಲ, ಉಪ್ಪಿನಕಾಯಿ ತಿಂದಿದ್ರಲ್ಲ, ಇಟ್ಕಿಲ್ ಒಂದು ಬೆಟ್ಟನೇ. ಅದ ಹೆಂಗಪ್ಪ ಅಂದ್ರೆ 50 ಅಡಿವರೆಗೂ ಕೊಯ್ಯುತ್ತೆ ಒಂದು ಬಂಡೆನ ಕೊಯ್ದು ಅದಕ್ಕೆ ಸುತ್ತ ನೀರು ಶೇಖರಣೆ ಮಾಡುತ್ತೆ. ಅದು ಶುದ್ಧವಾದ ಕುಡಿಯೋ ನೀರು, ಮೆಡಿಕೇಟೆಡ್ ವಾಟರ್. ಇಲ್ಲಿ ಬೆಟ್ಟನೇ ಮಾಗ್ಲಿ ಬೆಟ್ಟ ಅಂತ ಇದೆ. ಅಲ್ಲಿ ಯಲ್ಲಪ್ಪ ರೆಡ್ಡಿ ಅವರು ಹೇಳ್ತಾರೆ, IAS ಆಫೀಸರ್, ಒಂದೊಂದು ಎಕರೆನೂ ಒಂದೊಂದು ಎಕೋಸಿಸ್ಟಮ್ ಅಂತ. ಜಸ್ಟ್ 1 acre is 1 ecosystem ಅಂತ ಹೇಳ್ತಾರೆ. Such type of diversity you are nowhere present in the entire world. The rock, present the rock system itself 2.5 billion year old. ಇದನ್ನ ನಾವು ಎವಲ್ಯೂಷನ್ ಆಫ್ ಅರ್ತ್ ಗೆ ನಾವು ಸ್ಟಡಿ ಮಾಡೋದು ಬಳಸ್ಕೋಬೇಕಾಗಿತ್ತು. ಆದ್ರೆ ಇವತ್ತು ಈ ಜಾಗದಲ್ಲಿ ಮುಳುಗಡೆ ಆಗಕ್ಕೆ ಯೋಚನೆ ಮಾಡಿದೆ. ಈ ಜಾಗದಿಂದ ಬೆಂಗಳೂರಿಗೆ 100 ಕಿಲೋಮೀಟರ್ಸ್, ಇದು 300 ಮೀಟರ್ ಕೆಳಗಡೆ ಇದೆ. ಬೆಂಗಳೂರು 1200 ಮೀಟರ್ ಮೇಲಿದೆ. ಹಾಗಾಗಿ ನೀವು ನೀರು ಪಂಪ್ ಮಾಡ್ಬೇಕಂದ್ರೆ ಪ್ರತಿ ಸಲಿಗೂ ಎಲೆಕ್ಟ್ರಿಸಿಟಿ ಖರ್ಚು ಮಾಡಬೇಕು. ಮತ್ತೆ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಈ 100 ಕಿಲೋಮೀಟರ್ ಇದೆಯಲ್ಲ, ಅಲ್ಲಿ ಜಮೀನುಗಳು ಇದೆಯಲ್ಲ, ಜಾಗಗಳು, ಅದ್ಯಾವುದು ಕಾಮನ್ ಪೀಪಲ್ ಹತ್ರ ಇದೆ. ಮತ್ತೆ ಅದೇ ನಾವು ಕ್ಯಾರಿಸ್ ಡ್ಯಾಮ್ ಇಂದ ಬೆಂಗಳೂರಿಗೆ 110 ಕಿಲೋಮೀಟರ್, ಅಲ್ಲಿಂದ ಮತ್ತೊಂದು ಇದಕ್ಕೆ ತಗೊಂಡೋದ್ರೆ ಇದು 900 ಮೀಟರ್ ಎತ್ತರ ಇದೆ, ಇದು 1000 ಮೀಟರ್ ಅಂತ ಎಲಿವೇಶನ್ ಕೂಡ ಇಲ್ಲ. ಮತ್ತೆ ಹೊಸದಾಗಿ 3 lakh ಹೆಕ್ಟೇರ್ಸ್ ಆಫ್ ಫಾರೆಸ್ಟ್ ನೀರಾವರಿ ಮಾಡಬಹುದು. ಫಾರೆಸ್ಟ್ ಮುಳುಗಡೆ ಆಗಿಲ್ಲ. ಈಗ ಹೇಳಿದ್ವಲ್ಲ, ವಾಟರ್ ತಯಾರು ಮಾಡೋದು ಯಾರು? ಇಟ್ ಇಸ್ ದಿಸ್ ಪ್ಲಾಂಟ್ಸ್ ಡೈವರ್ಸಿಟಿ ಓನ್ಲಿ. ವಾಟರ್ ಸೈಕಲ್ ಆಗಿ ಒಂದು ಡ್ರಾಪ್ ನೀರು ತಯಾರಾಗಬೇಕಂದ್ರೆ 1000 ವರ್ಷ ಬೇಕು. To create one new drop of water. ಅದನ್ನೇ ಮುಳುಗಡೆ ಮಾಡಿದ್ರೆ, ನಮ್ಮ ಪೇರೆಂಟ್ಸ್ ಎಲ್ಲ ಹೇಳ್ತಾ ಇದ್ರು, ಈಗೇನು ಶ್ರೀರಂಗಪಟ್ಟಣ ಬ್ರಿಡ್ಜ್ ಇದೆಯಲ್ಲ, ಒಂದು 3 ಅಡಿ ಅಷ್ಟೇ, ಅಷ್ಟರವರೆಗೂ ಸತತವಾಗಿ 6 ತಿಂಗಳು ನೋಡಿದೆ. ಇನ್ನು ನಮ್ಮ ತಾತಂದಿರೆಲ್ಲ ವರ್ಷ ಪೂರ್ತಿ ನೀರು ಹೋಗ್ತಾ ಇದ್ದಾರೆ, ಅದು ಬರೀ ಬ್ರಿಡ್ಜ್ ಇಂದ ಕೆಳಗಡೆ ಅಲ್ವಾ? ಅಂದ್ರೆ ನಾವು 50% ಆಫ್ ವಾಟರ್ ವಿ ಹ್ಯಾವ್ ಲಾಸ್ಟ್. ಅದೇ ಗವರ್ಮೆಂಟ್ ಡಿಸಿಷನ್, ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿದ್ದಂಗೆ, ಹಳೆ ಕಾಲದ 100 ವರ್ಷದಿಂದ ಡೇಟಾ ತಗೊಂಡು ಡಿಸಿಷನ್. ಬಟ್ ನಾವು ಕೇಳೋಣ, ಅದು ಇನ್ನೂ ವಿಚಿತ್ರ ಗೊತ್ತಾ? ನೀವು ಮೇಲಕ್ಕೆ ನೀರಲ್ಲಿ ಏನ್ ನೋಡ್ತೀರಿ, ಅಂಡರ್ ಗ್ರೌಂಡ್ ಅಲ್ಲೂ ಹಂಗೆ ಆಗುತ್ತೆ. ಅದನ್ನ ಅಂಡರ್ ಗ್ರೌಂಡ್ ವಾಟರ್ ಅಂತ ಕರಿತೀವಿ. ಕರ್ನಾಟಕ ಡಿಪೆಂಡೆಡ್ 90% ಆನ್ ದಟ್ ಅಂಡರ್ ಗ್ರೌಂಡ್ ವಾಟರ್. ತಮಿಳುನಾಡು ಜಸ್ಟ್ 4% ಅಂಡರ್ ಗ್ರೌಂಡ್ ವಾಟರ್ ನ ಲೆಕ್ಕನೇ ಹಾಕೋದಿಲ್ಲ. You can see now how this decision is a scientific decision. And ನಮಗೆ ಸೈನ್ಸ್ ಗೊತ್ತಿಲ್ಲ ಅಂದ್ರೆ, ನಮ್ಮ ಬಗ್ಗೆ ನಮ್ಮ ಜಾಗದ ಬಗ್ಗೆ ನಾವು ತಿಳ್ಕೊಳ್ಳಲ್ಲ ಅಂದ್ರೆ ಹೀಗೆ ನ್ಯಾಯ. We cannot talk anything. ನಾಳೆ ದಿನ ಅದಕ್ಕೆ ಇದನ್ನ ಮುಳುಗೋಕ್ಕಿಂತ ಮುಂಚೆ ಹೋಗಿ ನೋಡೋದಿದ್ರೆ ನೋಡ್ಬೇಕು. And therefore this project is a disastrous project. And these are the values of biodiversity. ಇಲ್ಲಿವರೆಗೂ ಹೇಳ್ತಾ ಇದ್ವಲ್ಲ, commercial value, biological value like formation of soil, purification of water, and pollination. ನಾವು ಏನ್ ತಿಂತಾ ಇದೀವಿ, ಮನುಷ್ಯನ ಎಕ್ಸ್ಟಿಂಕ್ಷನ್ ಯಾವಾಗ ಅಂದ್ರೆ, ಯಾವಾಗ ನಮ್ ಜೇನುನೊಣ ಸತ್ತೋಗುತ್ತೋ, ಜೇನುಳ ಅಲ್ವಾ, ಅದು ಸತ್ತೋಗುತ್ತೆ. ಅದಾಗಿ 4 ರಿಂದ 5 ವರ್ಷಕ್ಕೆ ಮನುಷ್ಯನ ಸಾಯ್ತಾನೆ ಅಂತ. ಯಾಕೆಂದ್ರೆ ನಾವು ತಿನ್ನೋ ಆಹಾರನೆಲ್ಲ ಪಾಲಿನೇಷನ್ ಮಾಡೋದು ಯಾರು? ಇಟ್ ಇಸ್ ಹನಿಬೀಸ್. ಇವತ್ತು ಹನಿಬೀಸ್ ರಿಪೋರ್ಟ್ ಹ್ಯಾಸ್ ಬಿನ್ ಟೋಲ್ಡ್, ಹನಿಬೀಸ್ ಹ್ಯಾವ್ ಬಿನ್ ಗೋಯಿಂಗ್ ಔಟ್ ಆಫ್ ವಿಲೇಜಸ್ ಅಂಡ್ ಗೋ ಅಂಡ್ ಜಾಯಿನಿಂಗ್. ಈ ತರ ನೀವೇನು ಸಿಟಿಗೆ ಹೋಗ್ತಾ ಇದ್ರೆ ಅದು ಒಂದು ಸಿಟಿ ಸೇರ್ಕೊತಾ ಇದೆ ಅಂತ. ಯಾಕೆಂದ್ರೆ ಎಲ್ಲ ಗದ್ದೆ ಬೇಕು, ವ್ಯವಸಾಯ ಬೇಕು ಅಂತ ಮರಗಳೆಲ್ಲ ಕಟ್ ಮಾಡ್ತಾ ಇದ್ದಾರೆ. ದೊಡ್ಡ ಮರಗಳು ಕಟ್ ಮಾಡೋದ್ರಿಂದ ಹನಿಬೀಸ್ ಇಲ್ಲ. ಆಮೇಲೆ ನಮ್ಮ ರೈತರು ಬಡ್ಕೊಳ್ಳೋದೇನು, ಅಯ್ಯೋ ಉತ್ಪತ್ತಿ ಜಾಸ್ತಿ ಬರ್ತಾ ಇಲ್ಲ, ಅಗ್ರಿಕಲ್ಚರ್ ಲಾಸ್ ಅಂತ ಅಲ್ಲ. ಒಂದ್ ಕಡೆ ಪೆಸ್ಟಿಸೈಡ್ ಬಳಸ್ತಾರೆ, ಇನ್ನೊಂದ್ ಕಡೆ ದೊಡ್ಡ ಮರಗಳು ಕಟ್ ಮಾಡ್ತಾರೆ. ಅದಕ್ಕೆ ವಾಗ್ಭಟ ಏನ್ ಹೇಳ್ತಾನೆ, ವಾಗ್ಭಟ ಮಹರ್ಷಿ ಚರಕನ ಶಿಷ್ಯ ಏನ್ ಹೇಳ್ತಾನಪ್ಪ ಅಂದ್ರೆ, ನಿಮ್ಗೆ ಒಳ್ಳೆ ಬೆಳೆ ಬರ್ಬೇಕು ಅಂದ್ರೆ ದೊಡ್ಡ ಮರಗಳಿದ್ದಾಗ ಮಾತ್ರ ನೀವು ಆಹಾರದ ಸಣ್ಣ ಬೆಳೆಗಳ ಉತ್ಪತ್ತಿ ಜಾಸ್ತಿ ಸಿಗೋದು ಅಂತ ಕರೀತಾರೆ. ಈ ತರ ವಾಗ್ಭಟ ಅಷ್ಟಾಂಗ ಹೃದಯ ಅಷ್ಟಾಂಗ ಸಂಗ್ರಹದಲ್ಲಿ 7,000 ರೂಲ್ಸ್ ಇದೆ. ನೀವು ಮನೆಗೆ ಮನೆ ತಯಾರಾಗೋದು ನಮ್ಮ ಭಾರತದಲ್ಲಿ ವಾಗ್ಭಟ ನಿಯಮ.
ಪ್ರಕಾರ. ನೀವು ಮೊಳಕಲ್ ತಯಾರಾದ್ರು ವಾಘಪಟ್ಟು, ದನ ಕಾಯೋದು ವಾಘಪಟ್ಟು ನಿಯಮದ ಪ್ರಕಾರ, ಓಡಾಡೋದು ದನದ ಹಾಲು ವಿಷಕ್ಕೆ ಸಮಾನ. ಇವತ್ತು ಹಾಗಾದ್ರೆ ನೀವು ನೋಡ್ಬೇಕು ಹಾಲು ಕೊಟ್ಟೆ ವಿಷಯ ಅಲ್ವಾ. ದಿಸ್ ಟೈಪ್ ಆಫ್ ಎಜುಕೇಶನ್ ಇಸ್ ಪ್ರೆಸೆಂಟ್. Japan and Australia has invested on this waghbuttas one year. ಕುತ್ಕೊಂಡು ನೀರು ಕುಡಿಬೇಕಲ್ಲ, ಬೆಳಿಗ್ಗೆ ತಕ್ಷಣ ನೀರು ಕುಡಿಬೇಕು, ಕುತ್ಕೊಂಡು ಕುಡಿಬೇಕು, ಸಿಟ್ ಬೈ ಸಿಟ್ ಕುಡಿಬೇಕು. ನಿಮ್ಮ ಜೊಲ್ಲ ರೀತಿ ಇಷ್ಟ ಆಗಬೇಕು. ಆಗ ನಿಮ್ಗೆ ಗ್ಯಾಸ್ಟ್ರೈಟಿಸ್ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋದು ಅಂತ ವಾಘಬಟ್ಟ ನಿಯಮ ಹೇಳುತ್ತೆ. ಇದ್ರ ಮೇಲೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಆಸ್ಟ್ರೇಲಿಯಾ, ಜಪಾನ್. ಇವತ್ತು ನಾವೇ ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ, ಬೆಳಿಗ್ಗೆ ತಕ್ಷಣ ನೀರು ಕುಡಿಯಿರಿ, ಕುತ್ಕೊಂಡು ಕುಡಿಯಿರಿ, ಸಿಟ್ ಬೈ ಸಿಟ್ ಕುಡಿಯಿರಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ದಟ್ ಈಸ್ ದಿ ಗ್ರೇಟ್ ನಾಲೆಜ್ ಆಫ್ ಇಂಡಿಯಾ ಇಂಡಸ್ಟ್ರಿ. ಇರುತ್ತೆ ಅದೆಲ್ಲ ಬೇಡ, ನಮ್ಗೆ ದುಡ್ಡು ಬೇಕು, ದುಡ್ಡೇ ಸಿಗುತ್ತೆ ಹೇಳಿ ಅಂತಂದ್ರೆ you can see here that also 5.3 lakh of worth of oxygen. ಒಂದರಲ್ಲಿ 4 ಜನದಿಂದ 10 ಜನಕ್ಕಾಗುವಷ್ಟು ಆಕ್ಸಿಜನ್ ಕೊಡುತ್ತೆ. ಆಕ್ಸಿಜನ್ ಯಾರಿಗೆ ಬೇಕು? ಯಾವ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾರ, ಯಾವ ಮಕ್ಕಳು ಚೆನ್ನಾಗಿ ಕುಣಿತಾ ಇರ್ತಾವ, ಅವ್ರಿಗೆ ವಯಸ್ಸಾದವ್ರಿಗೆ ಬಳಸ್ಕೊಳಕ್ಕಾಗಲ್ಲ. ಹಾಗಾಗಿ ಜಾಸ್ತಿ ಕಾನ್ಸಂಟ್ರೇಷನ್ ಬೇಕು. ಹಾಗಾಗಿ ವಯಸ್ಸಾದವ್ರು ಕುತ್ಕೊಳ್ಳೋದು ಅರ್ಧ ಹೊಡೆಯಲ್ಲ ಆಕ್ಸಿಜನ್ಗೆ. ಮಕ್ಕಳು ಆಟ ಆಡೋದು ಅರಳಿಕಟ್ಟೆಗೆ ಆಕ್ಸಿಜನ್ಗೋಸ್ಕರ. ಹೆಣ್ಮಕ್ಳು ಮೆನ್ಸ್ಟ್ರುಯೇಷನ್ ಸೈಕಲ್ ಆದಾಗ ಅರಳಿಕಟ್ಟೆ ಸುತ್ತೋದು ಒಂದು ಎಕ್ಸರ್ಸೈಸ್ ಆಗ್ಬೇಕಂತ, ಟಿಶ್ಯೂ ರೀಜನರೇಷನ್ ಆಗ್ಬೇಕಲ್ಲ, ಅದಕ್ಕೆ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಬೇಕು. ಅದಕ್ಕೆ ಒಂದು ಗಿಡ 50 ವರ್ಷ ಬದುಕಿರುವಂತ ಗಿಡ ವರ್ತ್ ಎಷ್ಟಪ್ಪ ಅಂದ್ರೆ ಇಟ್ ಇಸ್ ಟೋಟಲಿ ಅಬೌಟ್ 34 lakhs rupees. ಈ ತರ ನಾವು ಪ್ರತಿಯೊಂದು ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಲೆಕ್ಕದಲ್ಲಿ ಹಾಕೊಂಡ್ರೆ ಅಷ್ಟು ಸಿಗುತ್ತೆ. ಅಂಡ್ ದಿಸ್ ಅದೇ ತರ ಇನ್ನೊಂದು ಉದಾಹರಣೆ ಇದು ಮ್ಯಾಂಗ್ರೋವ್ ಫಾರೆಸ್ಟ್. ಯು ಕ್ಯಾನ್ ಸಿ ಎಕೋಸಿಸ್ಟಮ್ ಸರ್ವಿಸಸ್. ಆಕ್ಸಿಜನ್ ಈಗ ನೀರು ಕೊಚ್ಚೆ ಆಗುತ್ತೆ ನದಿಗೆ, ಕೊಚ್ಚೆ ಆಡ್ ಆದ ತಕ್ಷಣ ಇಲ್ಲಿರುವಂತಹ ಗಿಡಗಳು ಪ್ರಾಣಿಗಳು ಏನ್ ಮಾಡ್ತವೆ, 1 ಕಿಲೋಮೀಟರ್ ಹೋಗೋಷ್ಟಕ್ಕೆ ಅದನ್ನ ಡಿಗ್ರೇಡ್ ಮಾಡ್ಬಿಟ್ಟು ಮತ್ತೆ ಪ್ಯೂರ್ ವಾಟರ್ ಸಿಗೋ ತರ ಮಾಡುತ್ತೆ. ಈಗೇನ್ ಮಾಡಿದ್ದಾರೆ, ಸುತ್ತ ಕಾಂಕ್ರೀಟ್ ಕೊಡಿದ್ದಾರೆ. ಹಾಗಾಗಿ ಬಯೋಡೈವರ್ಸಿಟಿ ಇಲ್ಲ, ನೀರು ಕೊಚ್ಚೆ ನೀರಾಯ್ತು, ಕೊಚ್ಚೆ ನೀರಾದ್ದು. There is no purification of water. I'll tell you about it next. That's all ecosystem services. Okay, and there is a lot of things to learn from biology. ಇದು ಒಂದು ಎಕ್ಸಾಂಪಲ್. ನಮಗೆ ಕರ್ನಾಟಕದಲ್ಲಿ 4 ತರ ಕೋತಿಗಳಿದ್ದಾರೆ. ಬಾನೆಟ್ ಮೆಕಾಕ್ ಸಿಮೆಂಟ್ ಕಲರ್, ಹನುಮಾನ್ ಒಂದು ಕೆಂಚಿನಂತದ್ದು. ಅದೇ ತರ ಇದು ಯಾವ್ದ್ರಲ್ಲಿ ಬಯಲು ಪ್ರದೇಶದಲ್ಲಿ, ಈಗ ಯಾವ್ದು ಈಸ್ಟರ್ನ್ ಕರ್ನಾಟಕ ಕಡೆ. ಅದೇ ವೆಸ್ಟರ್ನ್ ಘಾಟ್ಸ್ ಕಡೆ ಹೋದ್ರೆ ಅಲ್ಲೂ ಕೂಡ ಲೈನ್ ಟೈಲರ್ ಮೆಕಾಕ್, ನೀಲಗಿರಿ ನಂದೂರು ಇದೆ. 4 ನೋಡಿ, ಎರಡು ಒಂದೇ ಜಾಗದಲ್ಲಿ ಬದುಕುತ್ತೆ. ಲೈನ್ ಟೈಲರ್ ಮೆಕಾಕ್ ಹಣ್ಣಿಗೆ ಡಿಪೆಂಡ್ ಆಗುತ್ತೆ, ವರ್ಷ ಪೂರ್ತಿ ಹಣ್ಣು ಸಿಗುತ್ತೆ. ಆದ್ರೆ ನೀಲಗಿರಿ ನಂದೂರು ಡಿಪೆಂಡ್ ಆನ್ ಫೋಲೇಜ್ ಅಂಡ್ ಇನ್ಸೆಕ್ಟ್ಸ್. ಫೋಲೇಜ್ ಅಂಡ್ ಇನ್ಸೆಕ್ಟ್. ಅದೇ ತರ ಬಾನೆಟ್ ಮೆಕಾಕ್ ವಿಲ್ ಡಿಪೆಂಡ್ ಆನ್ ಫ್ರೂಟ್ಸ್. ನೀಲಗಿರಿ ಹನುಮಾನ್ ಡಿಪೆಂಡ್ ಆನ್ ಫೋಲೇಜ್. ಕಾರ್ನಿವೋರ್ಸ್ ಬಂದ್ರು ನೋಡಿ, ಟೈಗರ್ ಬದುಕುತ್ತೆ, ಆಂಬುಷ್ ಬೇಕು. ಅಲ್ಲೇನಿದೆ, ಸಾಂಬಾರ್ಸ್ ಅಂಡ್ ಡೀರ್ಸ್, ಸಾಂಬಾರ್ಗಳಿದ್ದಾವೆ, ಗೋರ್ ಇದ್ದಾವೆ. ಅದೇ ತರ ಬಯಲು ಪ್ರದೇಶದಲ್ಲಿ ಲೆಪರ್ಡ್ ಮತ್ತೆ ಡೋರ್ಗಳು ಜಾಸ್ತಿ ಇರ್ತವೆ. ಅದಕ್ಕೆ ತಕ್ಕಂತೆ ಅಂದ್ರೆ ಪ್ರಕೃತಿಯಲ್ಲಿ ಯಾವುದೇ ಒಂದು ಬಂದ್ರೆ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಹೇಳಿದಾರೆ ಅಲ್ವಾ. 100 years ಇಂದ ಹೇಳಿ ಏನ್ ಮಾಡಿದ್ದಾರೆ, ನೀನ್ ಬೇಕಾ ಬೇರೆ ಕೆಲಸ ಕಿತ್ಕೊ, ನೀನ್ ಬೇಕಾ ಬೇರೆ ಹಣ್ಣ ಕಿತ್ಕೊ, ನೀನ್ ಬೇಕಾ ಅವ್ರನ್ನ ನಾಶ ಮಾಡಿ ನೀನ್ ಬದುಕೋ ಅಂತ. ಪ್ರಕೃತಿಯಲ್ಲಿ ಇಲ್ಲ. ದಿಸ್ ಇಸ್ ಎ ರಾಂಗ್ ಸ್ಟೇಟ್ಮೆಂಟ್ ಆಫ್ ಚಾರ್ಲ್ಸ್ ಡಾರ್ವಿನ್. ಆ ಚಾರ್ಲ್ಸ್ ಡಾರ್ವಿನ್ ಇಂದ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಸಾವಿರಾರು ಕೊಲೆಗಳಾಗಕ್ಕೆ ಅಥವಾ ಹಿಟ್ಲರಿನ ಏನು ನಾಶ ಮಾಡ್ತೀರ ಅದಕ್ಕೆ ಒಂದು ಕಾರಣ ಕೂಡ. ಪ್ರಕೃತಿಯಲ್ಲಿ ಎವ್ರಿಥಿಂಗ್ ವಿಲ್ ಕೋಆಪರೇಷನ್, ಟ್ರೈ ಟು ಅವಾಯ್ಡ್ ಕಾನ್ಫ್ಲಿಕ್ಟ್. ಕಾನ್ಫ್ಲಿಕ್ಟ್ ಇಸ್ ಲಾಸ್ಟ್ ಸ್ಟೆಪ್. ಏನು ಆಗದೆ ಅದು ಮಾತ್ರ ಫೈಟ್ ಮಾಡೋದು. ಫಸ್ಟ್ ಸ್ಟೆಪ್ ಇಸ್ ಡಿಸ್ಟ್ರಿಬ್ಯೂಷನ್. ಅದಕ್ಕಾಗಿ ಬೆಳಿಗ್ಗೆ ತಿನ್ನಂತ ಇನ್ನೊಂದು ರಾತ್ರಿ ತಿನ್ನುತ್ತೆ, ಇನ್ಮೇಲೆ ಹಣ್ಣು ತಿನ್ನಂತ ಇನ್ನೊಂದು ಎಲೆ ತಿನ್ನತ್ತೆ ಅಲ್ವಾ. ದಟ್ ಈಸ್ ದಿ ಡಿಸ್ಟ್ರಿಬ್ಯೂಷನ್. ಈ ತರ ಇದ್ರೆ ಲೈಫ್ ನ ಲೀಡ್ ಮಾಡಕ್ ಆಗುವಂತದ್ದು. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಅನಿಮಲ್ ಸ್ಪೀಶೀಸ್ ಅದೇ does not distribute randomly. ಹೆಂಗೆಂಗೋ ಡಿಸ್ಟ್ರಿಬ್ಯೂಟ್ ಆಗುತ್ತೆ highly scientifically so that conflict is avoided. ಜಗಳಗಳನ್ನ ಕಾನ್ಫ್ಲಿಕ್ಟ್ಸ್ ತಡೆಗಟ್ಟೋಸ್ಕರ ಡಿಸ್ಟ್ರಿಬ್ಯೂಷನ್ ಆಗಿರುವಂತದ್ದನ್ನ ನಾವು ನೋಡಬಹುದು. ದಿಸ್ ಇಸ್ ದ ವಿಡಿಯೋ ಆಫ್ and you see this short clipping how the tiger behaves. ಅದು ಕರ್ನಾಟಕ ಬಯೋಡೈವರ್ಸಿಟಿ ಒಂದು ವಿಡಿಯೋ 7 minutes. ಇದರಲ್ಲಿ ನೋಡಿ, ಯಾವಾಗ ಒಂದು ಹುಲಿ ಪ್ಯೂರ್ಲಿ ಶಕ್ತಿ ಬಳಸುತ್ತೆ, ಯಾವಾಗ ಬುದ್ಧಿವಂತಿಕೆ ಬಳಸುತ್ತೆ, ಯಾವಾಗ ಎರಡು ಬಳಸುತ್ತೆ ಅಂತ. ಅಂದ್ರೆ ಅದನ್ನೇ ಸಿ ವಿ ರಾಮನ್ ಹೇಳಂತದ್ದು ಅಲ್ವಾ. ಸಿ ವಿ ರಾಮನ್ ಹೇಳಂತದೇನ, ನೀವು ಬುದ್ಧಿವಂತರಾಗ್ಬೇಕಂದ್ರೆ, ನೀವೇನಾದ್ರು ದೊಡ್ಡ ನೊಬೆಲ್ ಪ್ರೈಸ್ ತಗೊಳ್ಳೋಂತ ಸೈಂಟಿಫಿಕ್ ವರ್ಕ್ ಮಾಡ್ಬೇಕಂದ್ರೆ ಯು ಅಬ್ಸರ್ವ್ ನೇಚರ್.
ಓಕೆ, ಈ ಅಬ್ಸರ್ವ್ ನೇಚರ್, ನೇಚರ್ ಹ್ಯಾಸ್ ಆಲ್ ಆನ್ಸರ್ ಟು ಯು. ಫಸ್ಟ್ ನಿಮಗೆ ಸರಿಯಾದ ಕ್ವಶನ್ ಕೇಳು, ಆಮೇಲೆ ನೀನು ಅದಕ್ಕೆ ಉತ್ತರ ಹುಡುಕು, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಉತ್ತರ ಸಿಗುತ್ತೆ ಅಂತ. ಯು ಕ್ಯಾನ್ ಸಿ ದಿಸ್. ಓಕೆ, ಫಸ್ಟ್ ಟೈಮ್ ಶಕ್ತಿ ಬಳಸ್ತು. ಓಕೆ, ನಿಮ್ಮ ಉತ್ಪತ್ತಿಗಳು ಬರೀ ಕ್ಲವರ್ ಇಂದ ಅಲ್ಲಿ ಶಕ್ತಿ ಪ್ರಯತ್ನ ಬರಲ್ಲ, ಬುದ್ಧಿವಂತಿಕೆ ಬೇಕು. Let's see. It will guide patiently and then it will catch. Okay, it is purely mind game during this particular case. Why? You have everything to learn. ಈಗ ನಮ್ಮ ಯುವಕರು intellectually they get disappointed very very quickly ಅಂತ ಹೇಳ್ತಾರೆ. There is a okay, they are emotionally very very weak ಅಂತ. Okay, because we are lost to the observing nature, interacting with nature. ಅದಕ್ಕೆ we are also becoming emotionally weak. Therefore, you should respect your vidyas. Okay, you should respect your nature. Okay, learn from nature. Okay, ನೋಡಿ ಇದರಲ್ಲಿ ಏನು ಬೇಕು ಮುಂದೆ ಜಗತ್ತಲ್ಲಿ ಮೂರನೇ ಲಾಭ ಅನ್ನೋದು ಇಟ್ಟು ಬುದ್ಧಿನೂ ಅಪ್ಲೈ ಮಾಡುತ್ತೆ, ಶಕ್ತಿನೂ ಅಪ್ಲೈ ಮಾಡುತ್ತೆ. ಅಂದ್ರೆ ನಿಮ್ಮ ಮೈಂಡ್ ಯಾವಾಗ ಯಾವ ತರ ಆಲೋಚನೆ ಮಾಡಿದ್ರೆ, ರೈಟ್ ಆಲೋಚನೆ ಮಾಡಿದ್ರೆ, ರೈಟ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಮಾತ್ರ ನಿಮ್ಗೆ ಒಂದು ಎಜುಕೇಶನ್ ಸಾಧ್ಯ, ಅಥವಾ ಅದರಿಂದ ಒಳ್ಳೇದು ಮಾಡ್ಕೊಳ್ಳೋಕೆ ಸಾಧ್ಯ. ಇಲ್ಲಾಂದ್ರೆ ಎಜುಕೇಶನ್ ಕಲ್ತಿದ್ದು ವ್ಯರ್ಥ ಅಲ್ಲ. Therefore, tiger is not an ordinary animal. Tiger ಬಂದಿದ್ರೆ ಅದ್ರ ಮೇಲೆ ಇನ್ನೂ 10ರಿಂದ 15 ತರ ಪ್ರಾಣಿಗಳು ಅವಲಂಬಿಸಿದೆ. ಟೈಗರ್ ನಾಶ ಆದ್ರೆ ಅದ್ರ ಜೊತೆಗೆ ಅದು ಅವಲಂಬಿತ ಆಗಿದೆಯಲ್ಲ, ಅದು ಕೂಡ ನಾಶ ಆಗುತ್ತೆ. ಅದಕ್ಕೆ ಇದನ್ನ ಕೀಸ್ಟೋನ್ ಸ್ಪೀಶೀಸ್ ಅಂತ ನಾವು ಕರೆಯುವಂಥದ್ದು. ಓಕೆ, because of this observation only, as C.V. Raman tells, he has become such a great scientist. ಬುದ್ಧಿನ ಅಪ್ಲೈ ಮಾಡ್ತು, ಶಕ್ತಿನೂ ಅಪ್ಲೈ ಮಾಡ್ತು. ಹಂಗೆ ಗೊತ್ತಿರ್ಬೇಕು. ಅಂದ್ರೆ ನೀವು ಶಕ್ತಿನೂ ಸಂಪಾದನೆ ಮಾಡಬೇಕು, ಒಳ್ಳೆ ಬುದ್ಧಿನೂ ಸಂಪಾದನೆ ಮಾಡಬೇಕು. ಹಂಗಿದ್ದಾಗ ಮಾತ್ರ ಯಾವಾಗ ಏನ್ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಅಲ್ವಾ. The commercial values are there. Okay. Now, how this biodiversity has been lost or destroyed? Okay, destroyed. What are the threats? Okay. Of course, during the British time, okay, ಅಥವಾ ಮೊಘಲ್ ರೂಲ್, it was not yet for fashion. ಅಲ್ಲಿವರೆಗೂ ಫ್ಯಾಷನ್ ಗೋಸ್ಕರ ರಾಜ ಹೋಗಿ ಹೆಲ್ಪ್ ಮಾಡೋದು ಇರಲಿಲ್ಲ. ಅಲ್ಲಿಂದ ಶುರು ಆಯ್ತು. ಶುರು ಆದ್ಮೇಲೆ ಈ ಬ್ರಿಟಿಷರ್ಸ್ they extensively looted. ನೀವು ಹೆಂಗೆ ಮರ ತಿಮ್ಮಿಗಳು ನದಿಯಲ್ಲಿ ತೇಲ್ಕೊಂಡು ಒಟ್ಟಿಗೆ ತೇಲ್ಕೊಂಡು ಬರೋದು ನೋಡ್ತಿದ್ರೆ, ಆ ತರ ನಿಜವಾದ ಸೀನ್ಗಳನ್ನ ಏನು ಈಸ್ಟರ್ನ್ ವೆಸ್ಟರ್ನ್ ಕಡೆಗೆ, ಅರೇಬಿಯನ್ ಸಿ ಕಡೆಗೆ ಹರಿಯುವಂತ ನದಿಗಳಿಗೆ, ಅಥವಾ ಈಸ್ಟರ್ನ್ ಘಾಟ್ಸ್ ಇಂದ ಬೆಂಗಾಲ್ ಬೇ ಆಫ್ ಬೆಂಗಾಲ್ ಕಡೆ ನದಿಗೆ ಕಟ್ ಮಾಡಿ ಬಿಟ್ಟಿದ್ದಾರೆ. ಹೌದು, ಎಂಟೈರ್ ಸಂಸ್ಕೃತಿ ಕೂಡ ಅಲ್ಲಿ ನಾಶ ಆಗಿರುವಂತದ್ದು. ಮೆಣಸಿನ ರಾಣಿ ಅಂತ ಒಬ್ಬರು ಕರೀತಾರಲ್ಲ, ಅದು ಯುದ್ಧ ಆಗಿದ್ದು ಅವ್ರ ಜಗಳಕ್ಕಾಗ. ಈ ತರ ವೆಸ್ಟರ್ನ್ ಘಾಟ್ಸ್ ಮರಗಳನ್ನ ನಾಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ರಾಣಿ ಯುದ್ಧ ಮಾಡುವಂಥದ್ದು ಬ್ರಿಟಿಷರ ವಿರುದ್ಧವಾಗಿ. ಇವ್ರಿಗೆ ಪ್ರಕೃತಿ ಬಗ್ಗೆ ಏನು ಗೊತ್ತಿಲ್ಲ. ಹಾಗಾಗಿ ಇವತ್ತು ಇಂಗ್ಲೆಂಡ್ ಅಲ್ಲಿ ಏನ್ ನೋಡ್ತಾ ಇದ್ದೀವಿ, ಮರಗಳು, ಫರ್ನಿಚರ್ಗಳು, ಅವೆಲ್ಲ ಭಾರತದಿಂದ ಲೂಟಿ ಆಗಿದ್ದ ಬಯೋಡೈವರ್ಸಿಟಿ ಪರಿಣಾಮ. ಅಷ್ಟು ಮಾತ್ರ ಅಲ್ಲ, ಈ ಲಾಸ್ಟ್ 2.5 lakh of rice varieties. That was the Dharma Process, the great student of Mahatma Gandhi, the great scientist also. ನಮ್ಮ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಬಿಫೋರ್ ಬ್ರಿಟಿಷ್ ಹೆಂಗಿತ್ತು ಅಂತ ಕೇಳಿದವರು ಕೂಡ. ಓಕೆ, ಐ ಗಿವ್ ದಿಸ್ ಒನ್ ಆಫ್ ದಿ ಎವಿಡೆನ್ಸಸ್ ಆಲ್ಸೋ. ದಿಸ್ ಇಸ್ ದಿ ಡಾಕ್ಯುಮೆಂಟರಿ ಮೇಡ್ ಬೈ ದಿಸ್ ಬ್ರಿಟಿಷ್ ವಿತ್ ಪ್ರೌಡ್ ಹೌ ದೇ ಲುಕ್ಡ್ ಎಟ್ ಇಂಡಿಯಾ. Here you can see I have taken this from their documentary how they destroyed the Akhilji tigers. Okay, ಸಾವಿರಾರು ಸಂಖ್ಯೆಯಲ್ಲಿದ್ದಂತ ಟೈಗರ್ಸ್ ನ ಹೆಂಗೆ ಮೋಜಿಗೋಸ್ಕರ, ತೆವಳಿಗೋಸ್ಕರ ನಾಶ ಮಾಡಿದ್ರು ಅನ್ನೋದನ್ನ ಇದರಲ್ಲಿ ನೋಡಬೇಕು. They say this fraud with fraud. We have destroyed such a tigers. After such a Indian we have killed like this. ದೇಶಕ್ಕೋಸ್ಕರ ಹೋರಾಟ ಮಾಡಿದಂತಹ ಭಾರತೀಯರನ್ನ ನಾವು ಈ ತರ ಸಾಕಿದ್ದೀವಿ ಅಂತ ಅವ್ರು ವಿಡಿಯೋ ಮಾಡ್ತಾರೆ.
स्थानीय राजा और अंग्रेज साथ मिलकर And what the thing is, ವಿಚಿತ್ರ ಏನಪ್ಪ ಅಂದ್ರೆ ಆ ಬ್ರಿಟಿಷ್ ನಾವು ಇವತ್ತು ಫಲ ಮಾಡ್ತಾ ಇದ್ದೀವಿ. ಬಯೋಡೈವರ್ಸಿಟಿ ನಾಶ ಮಾಡುವಂಥದ್ದು, ನಮ್ಮ ಜೀವನ ನಾಶ ಮಾಡುವಂಥದ್ದು, ಸುಳ್ಳು ಹೇಳುವಂಥದ್ದು, ಅವ್ರು ಹೇಳ್ತಾ ಇದ್ದಾರೆ ಬಣ್ಣದಲ್ಲಿ ಮಾತ್ರ ಭಾರತೀಯರಾಗಬೇಕು, ಬುದ್ಧಿಯಲ್ಲಿ ಪಕ್ಕಾ ಬ್ರಿಟಿಷರಾಗಿರ್ಬೇಕು. ಅದನ್ನೇ ಹೇಳೋದು ಕವಿ ಬ್ರಿಟಿಷರು. ಆ ತರ ಆಗ್ತಾ ಇದೆ. We do not have feeling towards our life or our surroundings. ವೈಟ್ ಬಟ್ಟೆ ವೈಟ್ ಅಂದ್ರೆ ರಿಫ್ಲೆಕ್ಷನ್ ಆಗ್ತಾ ಇತ್ತಲ್ಲ, ಆ ರುದ್ರ ಸುತ್ತ ಕೊನೆಗೆ ಅದನ್ನ ಹೊಡೆದು ಸಾಯಿಸೋದು. ಸತ್ತೋದ ಮೇಲೆ ಸತ್ತೋಗಿರೋ ಹುಲಿ ಮೇಲೆ ಕಾಲು ಇಟ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು. ಯಾಕಂದ್ರೆ ದಿ ಇಂಡಿಯನ್ ಕಿಡ್ಸ್ ಆರ್ ಪೀಪಲ್ ಆರ್ ಲೈಕ್ ಟೈಗರ್ಸ್, ಅದಕ್ಕೆ ವಿ ಆರ್ ಕಿಲ್ಲಿಂಗ್ ಗೇಮ್ ಅಂತ ಹೇಳ್ತಾರೆ. ಆದ್ದರಿಂದ ಬಯೋಡೈವರ್ಸಿಟಿ ಡಿಸ್ಟ್ರಕ್ಷನ್ from here ಅಂತ ನಾವು ಹೇಳ್ತೇವೆ. You can see if you have time we will show this later. Okay, and present threats, land mafia, ಎಲ್ಲರಿಗೂ ಸೈಟ್ ಬೇಕು, ಸೈಟ್ ಅಲ್ವಾ, ಒಂದಿದ್ರೆ ಸಾಲಲ್ಲ, 10 ಇದ್ರೆ ಸಾಲಲ್ಲ, 20 ಇದ್ರೆ ಸಾಲ ಅಂದ್ರೆ ನಮ್ಮ ಬುದ್ಧಿ ಚೇಂಜ್ ಆಗುತ್ತೆ. ಕ್ಯೂರಾಸಿಟಿ, ವಿದ್ಯೆಯಿಂದ ಬರಬೇಕು, ಔದಾರ್ಯತೆ ಬರಬೇಕು, ಕರುಣೆ ಬರಬೇಕು, ಇರೋದ್ರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ಬರಬೇಕು ಅಲ್ವಾ. ಓಕೆ, ನಮ್ಗೆ ನನಗೂ ತೊಂದರೆ ಆಗ್ಬಾರ್ದು, ನಮ್ಮ ಪಕ್ಕದವ್ರಿಗೂ ತೊಂದರೆ ಆಗ್ಬಾರ್ದು, ಅದು ಎಲ್ರಿಗೂ ಬೇಕು ಅಲ್ವಾ. ಸ್ಯಾಂಡ್ ಮಾಫಿಯಾ, ಓಕೆ, ಸ್ಯಾಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸ್ಯಾಂಡ್ ಇಂದ ನಿಮ್ಮ ನದಿಯ ನೀರನ್ನ ಸ್ಲೋ ಮಾಡುವಂಥದ್ದು. ಅದನ್ನೇನಾದ್ರು ತೆಗೆದ್ಬಿಟ್ರೆ ನಿಮ್ಗೆ 10 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುವಂಥದ್ದು 100 ಕಿಲೋಮೀಟರ್ ಅಲ್ಲಿ ಹರಿಯಕ್ಕೆ ಶುರು ಮಾಡುತ್ತೆ. 100 ಕಿಲೋಮೀಟರ್ ಕರ್ನಾಟಕ ಮೇಲಿದೆ. ಓಕೆ, ಇಟ್ ಇಸ್ ಎನ್ ಅಪ್ಪರ್ ರೀಜನ್. ಓಕೆ, ನೀರು ನಿಲ್ವಲ್ಲ, ನೀರು ನಿಲ್ಬೇಕಂದ್ರೆ ಸ್ಲೋ ಆಗಿ ಹರಿಬೇಕು. ತಮಿಳುನಾಡಿನ ಲೋಯರ್ ರೀಜನ್ ನಾನು ಹೇಳಿದೆ, ಅಂಡರ್ ಗ್ರೌಂಡ್ ಅಲ್ಲೂ ಅದೇ ತರ ನೀರು ಹರಿಯುತ್ತೆ. ಹಾಗಾಗಿ ಈ ಮರಳು ತೆಗೆದ್ಬಿಟ್ರೆ ಏನಾಗುತ್ತೆ, ಕರ್ನಾಟಕದಿಂದ ನೀರು ಬೇಗ ಹಾಕೊಂಡು ಹೋಗುತ್ತೆ. ಆಗ therefore Karnataka is the fastest desertification state. It is not Rajasthan. ಕಂಪ್ಲೀಟ್ ಆಗಿ ಬತ್ತೋಗಿರೋ ರಿವರ್ ನ ರಿಜನರೇಟ್ ಮಾಡಿದ್ದಾರೆ ರಾಜಸ್ಥಾನದಲ್ಲಿ 2 ನದಿನ. ಬಟ್ ಕರ್ನಾಟಕದಿಂದ ನಾವು ಸ್ಟೆಪ್ ತಗೊಳ್ತಾ ಇರೋದ್ರಿಂದ ಈ ಮೈನಿಂಗ್ ಇಂದ, ಸ್ಯಾಂಡ್ ಮೈನಿಂಗ್ ಇಂದ we are lost in the water. Okay, not only because of the loot, okay, not because of this mining also. And mining ಏನಾಗ್ಬೋದು ಅಂದ್ರೆ ಗುಡಿಸಿ ಗುಂಡಾಂತರ ಆಗಂತ ಬೈತಾರಲ್ಲ ನಮ್ಮ ಹೆಣ್ಮಕ್ಳು. ಓಕೆ, ಅದನ್ನೇ ಇನ್ನೇನು ಸಿಗಲ್ಲ. ನಾಳೆ ದಿನ ನಿಮ್ಮ ಬಾಯಿಗೆ ಮಣ್ಣು ಹಾಕಂತಂದ್ರೆ ಮಣ್ಣೆ ಇರಲ್ಲ, ಒಳ್ಳೆ ಪ್ಲಾಸ್ಟಿಕ್. ನಿಮ್ಮ ಬೈಗಳನ್ನ ಬದಲಾಯಿಸಬೇಕಾಗುತ್ತೆ. ಅಂಡ್ ಅನ್ಸರ್ಟನಿಟಿ ಪ್ರಾಜೆಕ್ಟ್ ಯು ಕ್ಯಾನ್ ಸಿ ಅಪ್ಪರ್ ರೀಜನ್, ಲೋಯರ್ ರೀಜನ್. ಓಕೆ, ದಿ ಕೋರ್ಟ್ ಹ್ಯಾಸ್ ನೆವರ್ ಸ್ಟಡಿಡ್ ದಿ ವಾಟ್ ಇಸ್ ದಿ ಅಮೌಂಟ್ ಆಫ್ ಅಂಡರ್ಗ್ರೌಂಡ್ ವಾಟರ್. Therefore the decision is completely false. Okay, and this is the photograph of the Mysore Chamandi Hill. ನಾವಿಂಗ ಇದನ್ನ ಮನೆ ಬರ್ತದೆ, ಸ್ಕೂಲ್ ಬರುತ್ತೆ ಅಂತ ಲೆಕ್ಕ ಹಾಕ್ತಾ ಇದ್ದೀವಿ. ಓಕೆ, ಸುತ್ತ ಎಲೆ ತೋಟ ಅಂತ ಇದೆ. ಓಕೆ, ಎಲೆ ತೋಟ ಇದೆ. ಆ ಎಲೆ ತೋಟದಲ್ಲಿ ಗ್ರೀನ್ ಬೆಲ್ಟ್ ಅಂತ ಬಿಟ್ಟಿದ್ದಾರೆ. ಆ ಗ್ರೀನ್ ಬೆಲ್ಟ್ ನ ಎನ್ಕ್ರೋಚ್ಮೆಂಟ್ ಆಗಿ 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 ಎಲ್ಲರೂ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ದಿ ಮೈಸೂರು ಕಿಂಗ್ ಆಲ್ಸೋ. ಓಕೆ, ಎಲ್ಲ ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ. ರಿಸಲ್ಟ್ ಏನು, ಮೈಸೂರಲ್ಲಿ ಫಸ್ಟ್ ಎಷ್ಟು ಒಂದೇ ಒಂದು ಸ್ಪೀಶೀಸ್ 5 ಲಕ್ಷದಿಂದ 20 ಲಕ್ಷ ಬರ್ಡ್ಸ್ಗಳು ಇರ್ತಾರೆ. ನಿಮ್ಗೆ ಕ್ರೇನ್ಸ್ ಆಗ್ಲಿ, ವಲಸೆ ಬರುವಂತ ಪಕ್ಷಿಗಳಾಗ್ಲಿ, ನಾವು ಈಗಲೂ ಸ್ಕೂಲ್ ನೆನಪಿದೆ, ಬ್ಯಾಡ್ ಲೈಟ್ ಅಂತ ಸ್ಕೂಲ್ ರಜೆ ಕೊಟ್ಬಿಡೋರು ಶಾರದಾಸಲ್ಲಿ. ಬ್ಯಾಡ್ ಲೈಟ್ ಅಂತ 4 ಗಂಟೆಗೆ ಪಕ್ಷಿಗಳ ಹಾರಾಟ ಶುರು ಮಾಡಿದ್ರೆ 7 ಗಂಟೆವರೆಗೂ ನೋಡೋದು, ಬ್ಯಾಚ್ ಬೈ ಬ್ಯಾಚ್, ಬ್ಯಾಚ್ ಬೈ ಬ್ಯಾಚ್. ಇವತ್ತು ನೋಡ್ತಾ ಇದ್ದೀರಾ ಅಷ್ಟೊಂದು ಪಕ್ಷಿಗಳನ್ನ? ಇಲ್ವೇ ಇಲ್ಲ. ಬಿಕಾಸ್ ಆಫ್ ದಿಸ್ ಇಸ್ ದಿ ರೀಸನ್. ಓಕೆ, ಇವತ್ತು ನೋಡಿದ್ರೆ ಇದು ಇಲ್ಲ, ಮೈಸೂರು ಫುಲ್ ಬಿಲ್ಡಿಂಗ್ಸ್ ಕಾಣುತ್ತದೆ. ಯು ಕ್ಯಾನ್ ಸಿ, ನಾನು ತುಮಕೂರಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ತೆಗ್ತೀನಿ. ತುಮಕೂರು ಅಂದ್ರೆ ಏನು? ತುಮಕೂರಿಂದ ಇದ್ದೀರಾ? ತುಮಕೂರು ರೀಜನ್, ಎಸ್. ತುಮಕೂರು ಅಂದ್ರೆ ಏನು? ಪ್ರಕೃತಿ ಸಂಪತ್ತಿಂದ ತುಂಬಿಕೊಂಡಿರೋ ಊರು ಅಂತ. ಓಕೆ, ಕಮ್ಮಿ ಬಯೋಡೈವರ್ಸಿಟಿ ಇಸ್ ವೆರಿ ವೆರಿ ರಿಚ್ ಅಂತ. ಬಿಕಾಸ್ ಆಫ್ ಮೈನಿಂಗ್ ಇಟ್ ಹ್ಯಾಸ್ ಬಿನ್ ಡಿಸ್ಟ್ರಾಕ್ಟ್. ಇನ್ನು ಮೇಲೆ ಹೋದ್ರೆ ನೋಡಿ ಅರ್ಧ ಬೆಟ್ಟನೇ ಇಲ್ಲ. ಅದರಿಂದ ಇನ್ನೂ ಮೇಲೆ ಹೋದ್ರೆ ಬೆಟ್ಟ ಎಷ್ಟಿದೆಯೋ ಅಷ್ಟು ಆಳ ಇದೆ, ಅಷ್ಟು ಕೊರದಾಗ್ಬಿಟ್ಟಿದ್ದಾರೆ ಒಂದೇ ಸಲ. ಹಾಗಾಗಿ ಶ್ರೀಮಂತರು ಸ್ಯಾಂಡ್ ಮೈನಿಂಗ್ ಹೇಳದಲ್ವಾ ಇದು. ಓಕೆ, ನಮ್ಮ ನರಸೀಪುರದ ಬ್ರಿಡ್ಜ್ ಹತ್ರ ತೆಗೆದಿರೋದು ಹಳೆ ಪೇಪರ್ ಫೋಟೋ ನೋಡಿ. ದಿಸ್ ಇಸ್ ಒನ್ ನ್ಯೂಸ್ ಪೇಪರ್ ಆರ್ಟಿಕಲ್. ಓಕೆ, ಕೇರಳದಿಂದ ರಾತ್ರಿ ಟೈರ್ಗಳು, ಪ್ಲಾಸ್ಟಿಕ್ ವೇಸ್ಟ್, ಹಾಸ್ಪಿಟಲ್ ವೇಸ್ಟ್ ನಿಂತ್ಕೊಂಡು ಬರ್ತಾರೆ. ಇವನ್ ಐ ಹ್ಯಾವ್ ರಿಮೂವ್ ದಿ ಟೇಕನ್ ದಿ ಫೋಟೋಗ್ರಾಫ್ ಆಗಿ ಈಗ ಬಂದು ಅಮೂಲ್ಯವಾದಂತಹ ಮಣ್ಣನ್ನ ಮೈನಿಂಗ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. 1 ಗಂಟೆಗೆ ರಾತ್ರಿ ನಿಂತ್ಕೊಂಡು ಲೆಕ್ಕ ಮಾಡಿದೀವಿ ಒಂದು ಟೈಮಲ್ಲಿ ಎಷ್ಟು ಲಾರಿ ಹೋಗೋದಪ್ಪ ಅಂದ್ರೆ ನಿಯರ್ಲಿ 50 to 70 ಟ್ರಕ್ಸ್ ಮರಳು. ಆ ಮರಳು ಆದ್ರೆ ನಮ್ ಮರಳು ಸಿಗ್ತಾರೆ. ಕಲ್ಲ ಬಂಡೆ ಪುಡಿ ಪುಡಿ ಮಾಡಿ ನಾವು ಬೆಟ್ಟಗಳು ಹಾಳು ಮಾಡ್ತಾ ಇದೀವಿ.
ಹೊರತು ಮಣ್ಣು ಸಿಗ್ತಾರೆ. ಆದ್ರಿಂದ ಜುಡಿಷಿಯಲ್ ಯೂಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ಕೋಬೇಕು. ಇದು ದುಡ್ಡುಗೋಸ್ಕರ ಸಿಕ್ಕಿದೆಲ್ಲ ಗೋರ್ಪಡ ಶುರು ಮಾಡಿದ್ರೆ ನಾಳೆ ದಿನ ಏನು ಸಿಗಲ್ಲ. ಓಕೆ, that you can see. And you know, this is what about Bengaluru. It is a pure grassland. ನಿಮ್ಮ ಕಂಟಿನ್ ಚೀತಾ ಇದೆಯಲ್ಲ, ಬಕ್ಕಿದಂತ ಜಾಗ. ಓಕೆ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ ಇದೆಯಲ್ಲ, which run at 60 km speed. ಅದು ಬದುಕಿದ್ದ ಜಾಗ. You know, you can see the Bengaluru is nowhere like this. Completely habitat has been destroyed because of deforestation. Okay, maybe ಏನು ಕಾರಣ ವ್ಯವಸಾಯ ಜಮೀನು ಬೇಕು ಅಂತ, ವ್ಯವಸಾಯ ಜಮೀನ ಸಿಟಿ ಬೇಕು ಅಂತ, ಸಿಟಿನ ಲ್ಯಾಂಡ್ ಬೇಕು ಅಂತ ಅಲ್ವಾ? ಓಕೆ, ಹಾಗಾಗಿ ಒಂದು ಮರ ಕಾಪಾಡಿದ್ರೆ ನಮ್ಮ ಭೂಮಿ ಇಲ್ಲಿರುವ ಎಲ್ಲಾ ಪ್ರಾಣಿಗಳು ಕಾಪಾಡು. ಮತ್ತೆ ಇನ್ನೊಂದು ದೊಡ್ಡ ತೊಂದರೆ ಏನಪ್ಪ ಅಂದ್ರೆ ದುರಾಸೆ ಅನಿಮಲ್ ಪ್ರಾಡಕ್ಟ್ ಮೇಲೆ. ಅದರ ಮೂಢನಂಬಿಕೆ, ನಿಜವಾದ ಮೂಢನಂಬಿಕೆ. ಚೈನಾ ಮತ್ತೆ ಟಿಬೆಟ್ ಅಲ್ಲಿ ಅದೊಂದು ಪ್ರಾಡಕ್ಟ್ ಇಂದ ಆ ಔಷಧಿ ಸಿಗುತ್ತೆ, ಈ ಔಷಧಿ ಸಿಗುತ್ತೆ. ಬಿಕಾಸ್ ಆಫ್ ದಟ್ ದೇ ವಿಲ್ ಗಿವ್ ದಿ ಕಾಂಟ್ರಾಕ್ಟ್ ಟು ಕಿಲ್ ದಿ ಅನಿಮಲ್ಸ್. ಪೌಚಿಂಗ್. ಬಿಕಾಸ್ ಏನಾಗ್ತದೆ ಅಂದ್ರೆ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ ಟೀಚರ್, ಓಕೆ, ಏನಂತ, ನೀನು ಒಳ್ಳೆ ಬುದ್ಧಿ ಕಲಿಬೇಕು ಅಂತ. ಓಕೆ, ಇಫ್ ಮನಿ ಇಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್, ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಅದಕ್ಕೆ ಇನ್ನೊಂದು ಆಡ್ ಮಾಡ್ಕೊಳ್ಳಿ, ಏನಂತ, ಈ ಬಯೋಡೈವರ್ಸಿಟಿ ಇಸ್ ಲಾಸ್ಟ್, ಅವರ್ ಫ್ಯೂಚರ್ ಇಸ್ ಆಲ್ಸೋ ಲಾಸ್ಟ್. ಅದು ಚೈನಾ ಚೆನ್ನಾಗಿ. ಅದಕ್ಕೆ ವೀರಪ್ಪನ್ಗಾಗ್ಲಿ ಇನ್ಯಾರು ಕಾಡಿನ ಲೂಟಿ ಮಾಡುವಂತ ಫಾರೆಸ್ಟ್ ಆಫೀಸರ್ಗಾಗ್ಲಿ ದುಡ್ಡು ಬರೋದು ಎಲ್ಲಿಂದ? ಚೈನಾದಿಂದ. ಓಕೆ, ಯಾಕೆಂದ್ರೆ ನಮ್ಮ ಭವಿಷ್ಯನ ಹಾಳು ಮಾಡಬೇಕು. ಓಕೆ, ಅಥವಾ ಆ ಇದನ್ನು ಉಳಿಸ್ಕೊಳ್ಳುವಂಥದ್ದು, ಅದರ ಬಗ್ಗೆ ಒಳ್ಳೆ ಕಲ್ಪನೆಗಳು ನಮ್ಮ ಮಕ್ಕಳಲ್ಲಿ ಬೆಳಿಬಾರ್ದು ಅಂತ. ಬೆಳೆದ್ರೆ ನಮ್ಮ ಮಕ್ಕಳು ದೊಡ್ಡ ಕೆಟ್ಟ ವ್ಯಕ್ತಿಗಳಾಗಿ ನಿರ್ಮಾಣ ಮಾಡಕ್ಕಾಗುತ್ತೆ. ಓಕೆ, ಯು ಕ್ಯಾನ್ ಸಿ ಹೌ ದಿ ಕ್ರೂಯಲ್. ಓಕೆ, ಇದು ಧೂಪದ ಮರ. ಇದು 50 ವರ್ಷ ಬದುಕುತ್ತೆ. ನಿಧಾನಕ್ಕಾಗುತ್ತೆ, ಧೂಪ ಆಗ್ತಿರಲ್ಲ. ಅದನ್ನೇನೋ ಎಕ್ಸ್ಪ್ಲೈನ್ ಮಾಡಿದ್ರೆ ವಿತಿನ್ 5 years 10 years that entire 50 years tree will go. Okay, that is over exploitation. Now exploit everything now. This mentality ಒಂದು ಕಥೆ ಇದೆ, ಚಿಕ್ಕ ಕಥೆ. ಏನಪ್ಪ ಅಂದ್ರೆ, ಒಂದು ವಯಸ್ಸಾದ ಮಕ್ಕಳೆಲ್ಲ ಸೌದೆ ಎತ್ಕೊ ಬರೋರಲ್ವಾ, ಒಂದು 30 ವರ್ಷದಿಂದ ಮನೆಗೆ ಹೊಲವಳಿ ಎತ್ಬೇಕಂದ್ರೆ ಹಂಗ ಒಂದು ವಯಸ್ಸಾದ ರಜೆ ಎತ್ಕೊಳ್ತಾ ಇರ್ತದೆ. ಎತ್ಕೊ ಬರ್ಬೇಕಾದ್ರೆ ಸಡನ್ ಆಗಿ ಒಂದು ಹುಲಿ ಎತ್ತದ ಎದುರುಗಳು ಬಂದ್ಬಿಡುತ್ತೆ. ಅದು ಕಾಡೇ ಅಲ್ಲ, ಕಾಡಿಂದ 100 ಕಿಲೋಮೀಟರ್ ದೂರ ಇದೆ. ಈ ಹುಲಿ ಎಲ್ಲಿಂದ ಬಂತ? ಆ ಅಜ್ಜಿ ಏನ್ ಮಾಡ್ತಾ ಇದೆ, ಹುಲಿ ಎದುರುಗಡೆ ಇದ್ಯಾಕೆ ಹೊರಗಡೆ ಬಂದ್ಬಿಟ್ಟಾನೇನೋ, ಯಾಕೆ ಈ ತರ ಇಷ್ಟು ದೂರ ಬಂದ್ಬಿಟ್ಟಿರಲಿಲ್ಲ, ಏನು ಅದಕ್ಕೆ ಊಟ ಸಿಗ್ಲಿಲ್ವಾ, ಬೇರೆ ಹುಲಿಗಳನ್ನ ಒಳಗಿ ಕಟ್ಬಿಟ್ವಾ? ಹುಲಿ ಮುಂದೆ ಯೋಚನೆ ಮಾಡ್ತಾ ಇರೋಂಥದ್ದು ಏನಾಯ್ತು ಇದಕ್ಕೆ ಅಂತ ಯೋಚನೆ ಮಾಡ್ತಾ ಇದೆ. ಅದೇ ನೋಡಿ, ಒಂದು ಚಿರತೆ ಬಂದು ಮೈಸೂರು ಹತ್ರಕ್ಕೆ ಅದಕ್ಕೆ ಇನ್ನು ನೆಕ್ಸ್ಟ್ ಪಿಕ್ಚರ್ ಮಧ್ಯಪ್ರದೇಶ ಅದನ್ನ ಹೊಡೆದು ಸಾಯಿಸಿ ಎಲ್ಲ ಕಾಲನ್ನು ಕತ್ತರಿಸಿ ದರ ದರ ಅಂತ ಎಳ್ಕೊಂಡೋಗಿ ನೇಣಾಕ್ತೀವಿ. This is not the Indian mindset towards the battlefield. This is the only place in the world where we have prepared food for the world. ಆಹಾರ ತಯಾರು ಮಾಡಿದ್ವಿ, ಆನೆಗಳಿಗೆ, ಹುಲಿಗಳಿಗೆ. ಈ ತರ ಆಹಾರ ಕೊಟ್ಟರೆ ಚೆನ್ನಾಗಿ ಬದುಕಬಹುದು, ಆ ತರ ಆದ್ರೆ ನಾವು ಇನ್ನೂ ಚೆನ್ನಾಗಿ ಉಳಿಸ್ಕೋಬಹುದು. ನಾವೇ ಯೋಚನೆ ಮಾಡ್ತೀವಿ, ಒಂದು ಹುಲಿ ಬಂದು ನಮ್ಮ ಫ್ರೆಂಡ್ ಆಗ್ಬಿಟ್ರೆ ಚೆನ್ನಾಗಿರ್ತದೆ ಅಂತ ಯೋಚನೆ ಮಾಡ್ತೀವಿ ಅಲ್ವಾ? ಹುಲಿ ಬಂದ ತಕ್ಷಣ ಅದು ತಿನ್ಕೊಬಿಟ್ರೆ ಹೆಂಗೆ ಅಂತ ಯೋಚನೆ ಮಾಡಿದ್ರೆ that is not Indian mentality. Bharatiya guna. We are changing our mentality. Therefore, change of mentality is the first step for the change of or destruction of the climate or any other case. We should stop for exploitation. ಸಮುದ್ರ ಓದ್ಕೊಳ್ತಾರೆ ಒಂದೇ ಸರಿ. ಏನ್ ಸಾಲ ಅಂತ ಬೇರೆ ದೇಶಕ್ಕೆ ಹೋಗಿ ಓದ್ಕೊಳ್ಳೋದು. ಓಕೆ, ವೈಲೆಂಟ್ ಬ್ಲೇಡ್ ಅಂತ ಚೈನಾದಿಂದ. ಓಕೆ, ನೋಡಿ ಪ್ರತಿ ವರ್ಷ ಸಾವಿರಾರು ಗಟ್ಟಲೆ ಸಿಗಾಕ್ತಾರೆ. ಓಕೆ, ಬಿಕಾಸ್ encroachment of forest. You can see. Okay, this is taken by the National and the Wildlife Conservationist out of the photo. ಪ್ರತಿ ರಾತ್ರಿ ಬಟ್ಟಿಪುರಲ್ಲಿ 50ರಿಂದ 400 ವರೆಗೂ ಪ್ರಾಣಿಗಳು ವೆಹಿಕಲ್ಗೆ ಸಿಕ್ಕಿ ಸಾಯ್ತಾ ಇದೆ. ಆದ್ರಿಂದ ನೈಟ್ ಟ್ರಾಫಿಕ್ ನ ಬ್ಯಾನ್ ಮಾಡಬೇಕಾಗಿ ಬಂತು. ಇವತ್ತಿಗೆ ಎಲ್ಲದಕ್ಕೆ ಹೇಳ್ತಾನೆ ಇದ್ದಾರೆ, ಬಟ್ ಕೇಳೋದ್ರಿಂದ ಫಾರೆಸ್ಟ್ ಡೈವರ್ಸಿಟಿ ಹಾಳಾಗುತ್ತೆ. ಹಾಗಾಗಿ ನಮ್ಮ ಎನ್ವೈರನ್ಮೆಂಟಲಿಸ್ಟ್ ಅದಕ್ಕೋಸ್ಕರ ವಿರುದ್ಧವಾಗಿ ನಿಂತಿದ್ದಾರೆ. ಇವತ್ತು ಬೇಜಾರಾಗಿ ನಿಂತಿದೆ. ಎನ್ವೈರನ್ಮೆಂಟಲಿಸ್ಟ್ ಆದ್ರೆ ಯಾವ್ದು ಸಿಗಲ್ಲ, ಜೀವನ ನಡೆಸಕ್ ಆಗಲ್ಲ ಅಂತ ಹೇಳಿ ನಾವು ಬೇರೆ ಅಂಗಡಿ ಹಾಕೊಂಡು ಬಿಸ್ನೆಸ್ ಮಾಡೋಣ ಅನ್ನೋದು ಕೂತ್ಕೊಂಡಿದ್ದಾರೆ. ದಟ್ ಈಸ್ ದಿ ರಿಯಲ್ ಟೀಚರ್ಸ್ ಅಂಡ್ ಎನ್ವೈರನ್ಮೆಂಟಲಿಸ್ಟ್. ಯಾರು ಬೂಟಾಟಿಗೆ ಇರ್ತಾರೋ, ಬೇರೆಯವರಿಂದ ದುಡ್ಡು ತಗಿದ್ದಾರೆ, ಎಲ್ಲ ಪ್ರಾಜೆಕ್ಟ್ ಅವ್ರಿಗೆ ಸಿಗುತ್ತೆ. ರಿಯಲ್ ಎಜುಕೇಶನ್ ಕೂಡ ಸಿಗದೆ. We are selecting, in selection we are becoming wrong.
ರೈಟ್. ಒಂದು ದೇಶ ಚೆನ್ನಾಗಿದೆ ಅಂದ್ರೆ ಅಲ್ಲಿ ಒಳ್ಳೆ ಸ್ಟೂಡೆಂಟ್ಸ್ ಇದ್ದಾರೆ ಅಂತ, ಒಳ್ಳೆ ಟೀಚರ್ಸ್ ಇದ್ದಾರೆ ಅಂತ. ಒಂದು ದೇಶ ಚೆನ್ನಾಗಿದೆ ಅಂದ್ರೆ, ಚೆನ್ನಾಗಿಲ್ಲ ಅಂದ್ರೆ ಅಲ್ಲಿ ಒಳ್ಳೆ ಸ್ಟೂಡೆಂಟ್ಸ್, ಒಳ್ಳೆ ಟೀಚರ್ಸ್, ಅವ್ರಿಗೆ ಬೆಲೆ ಸಿಗ್ತಾ ಇಲ್ಲ. ಆದ್ರಿಂದ ವಿ ಹ್ಯಾವ್ ಟು ಪ್ಲಾನ್ ದಟ್. ಯು ಕ್ಯಾನ್ ಸಿ ಹೌ ದಿ ಟ್ರಕ್ ಮೇಲೆ ಅನ್ಕೋಬೇಕು ಆಮೇಲೆ, ಆದ್ರೂ ನೈಟ್ ಟ್ರಾಫಿಕ್ ಮಾತ್ರ ಪ್ಲಾನ್ ಮಾಡಬಾರ್ದು ಅಂತ ಹೇಳ್ತಾರೆ. ಇನ್ನೊಂದು ಗುಡ್ಸ್ಗುಂಡ ಅಂತಾರ, ಏನ ಬಾವಿಗಳಿದ್ರೆ ಜೀವನ ಚೆನ್ನಾಗಿರ್ತದೆ. ಬಾವಿಗಳಲ್ಲಿ ಕೂತ್ಕೊಳ್ಳಿಕ್ಕೆ ಬಾಟಲ್ ಅಂದ್ರೆ ಬಾವಿಗಿದೆ. ಈಗ ನೋಡಿ, ಬೆಂಗಳೂರಲ್ಲಿ 1980ರಲ್ಲಿ 5,000 ಬೋರ್ವೆಲ್ ಇತ್ತು, ಇವತ್ತು 4 ಲಕ್ಷಕ್ಕಿಂತ ಜಾಸ್ತಿ ಇದೆ. ಅದೇ ರಿಸಲ್ಟ್ ಬೆಂಗಳೂರು ಎತ್ತರ ಪ್ರದೇಶ, 2,000 ಕೆರೆಗಳಿದ್ವು. ಆದ್ರಿಂದ ಅಲ್ಲಿ ಬದುಕನ್ನ ಸಾಧಿಸ್ತಾರೆ. ಆದ್ರೆ ಇಲ್ಲಿ ಆ ತರ ಆಗೋದಿಲ್ಲ. ಬದುಕು ಸಾಧಿಸಕ್ ಆಗಲ್ಲ. ನೀರದ ಅಂಡರ್ಗ್ರೌಂಡ್ ವಾಟರ್ ಅಂಬೋದು, ಅಂಡರ್ಗ್ರೌಂಡ್ ವಾಟರ್ ಎಲ್ಲ ಸಲೈನಿಕ್, ಪಾಯ್ಸನ್, ಆರ್ಸಿನಿಕ್, ಮೆಟಲ್ ಅಯನ್. ಅದು ನೀರು ಕುಡಿದ್ರೆ ಯೋಚನೆ ಮಾಡ್ಕೊಂಡಿದ್ದು ಇವಾಗ ಗ್ಯಾರಂಟಿ ಇಂಥ ಸ್ಥಿತಿ ಬರುತ್ತದೆ. ಆದ್ರಿಂದ ನಾವು ಫಸ್ಟ್ ನಲ್ಲಿ ಪೈಪ್ ಏನಾದ್ರು ಹೊಡೆದೋಗ್ಬಿಟ್ರೆ ಏನ್ ಇಷ್ಟೊಂದು ನೀರು ವೇಸ್ಟ್ ಆಗ್ತೈತಲ್ಲ ಅಂತ ಅನ್ಸ್ತಾ ಇತ್ತು ನನಗೆ. ಈಗ ಅನ್ಸುತ್ತೆ, ಈಗ ಪೈಪ್ ಹೊಡೆದೋಗ್ಬಿಟ್ರೆ, ಏನಾದ್ರು ಕೌಲಿ ಏನಾದ್ರು ಹೊಡೆದೋಗ್ಬಿಟ್ರೆ ನಮ್ಗೆ ಖುಷಿ ಆಗುತ್ತೆ. ಹಿಂಗಾದ್ರೂ ನೀರು ಭೂಮಿ ಒಳಗಡೆ ಹೋಗ್ತಾ ಇದಲ್ಲ ಅಂತ, ಇಲ್ಲ ನೀರು ಒಳಗಡೆ ಹೋಗಲ್ಲ ಅಂತ ಸ್ಥಿತಿ ಬಂದ್ಬಿಟ್ಟಿದೆ ನಮ್ಗೆ. ಮಾನೋಪಂಚ ತುಮಕೂರಲ್ಲಿ ಆಗ್ತಾ ಇರ್ತದೆ ಒಂದು ಕೇಸ್ ನಾನು ನೋಡಿದ್ದೆ. ಫಸ್ಟ್ ಏನ್ ಮಾಡ್ತಾರೆ, ನೀವೇನ್ ಬೆಳಿತಾ ಇಲ್ವಾ ಬನ್ನಿ ನಾನು ಬೆಳೆಸ್ತೀನಿ ಅಂತ ಬಂದು ನೀಲಗಿರಿ ಹಾಕ್ತಾರೆ. 20 ವರ್ಷ 30 ವರ್ಷ ಬೆಳೆಸ್ತಾರೆ. 20 ವರ್ಷ ಆದ್ಮೇಲೆ ಬಂಜರ್ ಭೂಮಿ ಆಗುತ್ತೆ. ನೋಡಿ, ನಿಮ್ ಭೂಮಿ ಏನು ಬೆಳೀತಲ್ಲ, ನೀವೇ ಹೇಳಿದಲ್ಲ, ಏನು ಬೆಳೀತಲ್ಲ ನಮ್ಗೆ ಕೊಟ್ಬಿಡಿ ಅಂತ. ಏನು ಬೆಳೀತಲ್ಲ ನಿಮ್ಗೆ ಕೆಲಸ ಬೇಕಾ, ಒಂದು ಕೂಲಿ ಕೆಲಸ ಕೊಡ್ತೀನಿ, SEZ ಸ್ಪೆಷಲ್ ಎಕಾನಮಿಕ್ ಝೋನ್ ಅಂತ ಮಾಡ್ತಾರೆ. ಈ ತರ ಇವತ್ತು ಜಮೀನುಗಳೆಲ್ಲರೂ ಕೂಡ ಫಾರಿನರ್ಸ್, NGOs ಕೈಲಿ, ಶ್ರೀಮಂತರ ಕೈಲಿ ಉಂಟು. ಆ ರೈತರು ಮಹಾಲ್ಗಳಲ್ಲಿ ಬಂದು ನೀವು ನೋಡ್ತಿರಲ್ಲ, ರೈತರ ಕೆಲಸ ಆಗ್ಬೇಕಾದವರು ಇವತ್ತು ಮಾಮೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ನಾಳೆ ದಿನ ಊಟಕ್ಕೆ ವೈರಸ್ ಇಸ್ ರಿಯಲ್ ಒನ್ ಅಲ್ವಾ? ಒಂದು ವೈರಸ್ ನಮ್ಗೆ ಕೆಮ್ಮಿದ್ರೆ ಸಾಕು, after one size ಏನಂದ್ರೆ 10 ಲಕ್ಷ ಡ್ರಾಪ್ಲೆಟ್ಸ್ ಹೊರಗಡೆ ಬರ್ತದೆ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಫೀಚರ್ ಹಾಕ್ಬಿಟ್ಟು ಮಾಡಿದ್ದಾರೆ. ಅಂದ್ರೆ ಇದು 300 ಮೀಟರ್ಸ್ ವರೆಗೂ ಇರ್ತದೆ ಡ್ರಾಪ್ಲೆಟ್ಸ್. ಅಷ್ಟೇನಕ್ಕೆ ಎಷ್ಟು 10 ಲಕ್ಷ ಡ್ರಾಪ್ಲೆಟ್ ಅಂದ್ರೆ 10 ಲಕ್ಷ ಜನಕ್ಕೆ ಬೇಕಾದಷ್ಟು ರೋಗ ಬರ್ಸೈತೆ. ಅದರಿಂದ ಯು ಶುಡ್ ಲರ್ನ್ ವೈಲೆನ್ಸ್ ಫಾರ್ ಯುವರ್ ಹೆಲ್ತ್, ಫಾರ್ ಯುವರ್ ಸರೌಂಡಿಂಗ್ಸ್. ಈ ಮಾಡಬೇಕು. ಯಾವಾಗ ಬಂಜರ್ ಭೂಮಿ ಆಗುತ್ತೆ, ಆಟೋಮೆಟಿಕ್ ನೀನೇ ಕೊಟ್ಬಿಡ್ತೀಯಾ, ಹೋಗುತ್ತೆ. ಒಂದು ಎಕ್ಸಾಟಿಕ್ ಸ್ಪೀಶೀಸ್ ಇವತ್ತೇನು ಪಕ್ಕೇನೆ ಕಾಂಗ್ರೆಸ್ ಇರಲ್ಲ, ಅದು ಈ ತರ ಅವ್ರು ಗೋಧಿ ಕೊಡ್ತೀವಿ ಅಂತ ಕೊಟ್ಟರು ಅಮೆರಿಕದವರು, ಈ ತರ ಬೀಡ್ನು ಕೂಡ ಪಾರ್ಥೇನಿಯಂ ಕೂಡ ಹಾಕಿ ಕಳಿಸೋದು ಆಗ ಬಂದಿದೆ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು ಏನಂತ, ನಿಮ್ಮ ಗೋಧಿನ ನಮ್ಮ ಅಂಗಡಿಗೂ ಕೂಡ ಮೋಸ ಮಾಡಲ್ಲ ಅಂತ. ಹಾಗೆ ಆತರ ಇವತ್ತು ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ವಿಶ್ವೇಶ್ವರಯ್ಯ ಏನ್ ಮಾಡಿದ್ರು, ಬಿಸಿ ಚಾನಲ್ಗಳೆಲ್ಲ ಮಾಡ್ಬೇಕಾದ್ರೆ ಈ ತರ ಹಿಂದೆ ಮುಂದೆ ಜೋಡಿಸಿ ಹಿಂಗ್ ಮಾಡ್ತಾ ಇದ್ದೀರಿ ನೀವು, ನಮ್ಮೊಬ್ರು ಕೇಳಿದ್ರಂತೆ, ಎಷ್ಟೊಂದು ಕಲ್ಲೆಲ್ಲ ವೇಸ್ಟ್ ಮಾಡ್ಬಿಡ್ತಾ ಇದ್ದೀರಲ್ಲ ನೀವು ಅಂದ್ಬಿಟ್ಟು. ನೀನ್ ಬದುಕಿದ್ರೆ ನೀರ್ ನಿನಗ್ ಮಾತ್ರ ಅಲ್ಲ, ಈ ಕಲ್ಲಿನ ಸಂಧಿಗಳಲ್ಲಿ ಎಷ್ಟೋ ಜೀವಿಗಳು ಬದುಕ್ತವೆ, ಎಷ್ಟೋ ಗಿಡಗಳು ಬದುಕುತ್ತೆ. ಅದು ಬದುಕಿದ್ರೆ ಮಾತ್ರ ನಿಮ್ ಮನೆಯ ನೀರು ಶುದ್ಧ. ನೀರು ಭೂಮಿ ಮೇಲೆ ಹರಿದ್ರೆ, ಆ ಗಿಡಗಳ ಮೇಲೆ ಹರಿದ್ರೆ, ಪ್ರಾಣಿಗಳೆಲ್ಲ ಬಳಸ್ಕೊಂಡ್ರೆ ಅದು ಶುದ್ಧ ನೀರಾಗುತ್ತೆ, ಇಲ್ಲ ಸ್ವಚ್ಛ ನೀರಾಗುತ್ತೆ. ಅದಕ್ಕೆ ಯಾವನಾದ್ರು ಇದ್ರೂ ಕೂಡ ಉಳಿಸ್ಕೋಬಲ್ಲ ಅಲ್ವಾ? ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಹಾಗೆ ನೋಡಿ, ಆ ಪ್ರಾಜೆಕ್ಟ್ ಮಾಡ್ಬೇಕಾಗುತ್ತೆ. ಇದು ದುಡ್ಕೊಂಡಿಲ್ಲ ಕಾಂಕ್ರೀಟ್ ಮಾಡಕ್ಕೆ. ವರ್ಲ್ಡ್ ಬ್ಯಾಂಕ್ has funded this project to channelize 3 ಕಡೆಯಿಂದ ಕಾಂಕ್ರೀಟ್ ಹಾಕಿ ಮೆತ್ತಗೆ ಕಾಂಕ್ರೀಟ್ ಹಾಕ್ಬೇಕಂತ ತೆಗೆದಿರೋ ಫೋಟೋ ನೋಡಿ. ಈಗ ನೀರು ಬಿದ್ರೆ ಕೈ ಮುರ್ಕೊಂಡು ಹೆಂಗ ಮಾಡ್ಕೊಂಡು ಉಳ್ಕೊಂಡಿದೆ ಅಲ್ವಾ? ಈಗ ಇವ್ರ ದೇಶ ಏನು, ಕೈ ಮುರಿದ ಸತ್ತೇ ಹೋಗ್ಬೋದು. ನೀರು ಬಿದ್ರೆ ನೀರು ನೀನ್ ಕಾಪಾಡ ಬರೋನ್ಸ್ಗೆ ಸತ್ತ ಹೋಗ್ಬೇಕು. ಆ ತರ ಮಾಡಿದ್ದಾರೆ. ನೀರು ಹಿಂಗದೇ ಇಲ್ಲ, ಎಷ್ಟಂತ ತೆಗ್ದಾಕ್ತೀರಿ. ಬಿಸಿ ಚಾನಲ್ ನೋಡಿ, ಮಳವಳ್ಳಿ ಗಲಾಟೆ ಮಾಡಿ ಬಿಸಿ ಇದು ಮಾಡಿಸ್ಬಿಟ್ರು. ಈಗ ಮಳವಳ್ಳಿಗೆ ಹೋಗೋ ನೀರು ಕೊಚ್ಚೆ ನೀರು ಮಾತ್ರ. ಹಾಗಾಗಿ ದಿಸ್ ಇಸ್ ಡಿಸಾಸ್ಟರ್ಸ್ ಪ್ರಾಜೆಕ್ಟ್. ಫೈರ್ ಕೇಸ್ ಆಫ್ ಬೆಂಗಳೂರು ಮುಚ್ಚಾಕಿದ್ರು. ಈಗ ಅಯ್ಯೋ ನೀರ್ ಬಂದ್ಬಿಡ್ತಾರೆ ಸೊಲ್ಯೂಷನ್. ಜಾಗ ಖಾಲಿ ಮಾಡ್ಕೊಂಡು ಹೋಗೋದ್ರೆ ಸೊಲ್ಯೂಷನ್ ಅಲ್ವಾ? ದಟ್ ಇಸ್ ದಿ ಓನ್ಲಿ ಸೊಲ್ಯೂಷನ್. ಅಂಡ್ ದಿಸ್ ಇಸ್ ಮೋಸ್ಟ್
Every project which is running is Mysore. And all over Karnataka ನಡೀತಾ ಇದೆ, all over India ನಡೀತಾ ಇದೆ. ಎಲ್ಲ ಕೆಟ್ಟ ವ್ಯಕ್ತಿಗಳು, ಪೊಲಿಟಿಷಿಯನ್ ಎಲ್ಲ ಕಡೆ ನಡೀತಾ ಇದೆ. ನೋಡಿ, ಮೋರಿ ಕಾಂಕ್ರೀಟ್ ಹೇಗೆ ಇದು ಕೂಡ ವರ್ಲ್ಡ್ ಪ್ರಾಜೆಕ್ಟ್. ಓಕೆ, ಎಷ್ಟು ನಿಮಿಷ ಇದೆ ಸರ್? ಸರ್ ಟೈಮ್ ಆಗಿದೆ. ಓಕೆ, ಈ ಅಪ್ಲೈನ ಮುಗಿಸಿ ಅಂತನಾ? ಓಕೆ, we'll close it in 10 minutes. ಓಕೆ, ಇದೊಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ಗಳು ಗೊತ್ತಿರಬೇಕು. ನೋಡಿ, ಕಾಂಕ್ರೀಟ್ ವರ್ಲ್ಡ್ ಬ್ಯಾಂಕ್ ಪ್ರಪೋಸ್ ಮಾಡ್ತಿದ್ದನ್ನ ಕಾಂಕ್ರೀಟ್ ಮೋರಿ ಹಾಕ್ಬೇಕಂತ. ನಮ್ಮ ಮೋರಿ ಯಾಕಂದ್ರೆ ಎಲ್ ಶೇಪ್ಡ್ ಮೋರಿ. ಇದನ್ನ ಮನೆಯಲ್ಲಿರುವಂತವ್ರು ಗುಡಿಸ್ಕೋಬಹುದು. ನಮ್ಮ ಹೆಣ್ಮಕ್ಳಾಗ್ಲಿ ಮನೆ ಗುಡಿಸೋರು, ಕಸ ಗುಡಿಸೋರು ಗುಡಿಸ್ಕೋಬಹುದು. ಇದು ಯು ಶೇಪ್ಡ್ ಮೋರಿ, ಕಾಂಕ್ರೀಟ್ ಮೋರಿ. ನೀರ್ ಬಿದ್ರೆ ಹಿಂಗದಿಲ್ಲ, ನೀರ್ ಬಿದ್ರೆ ಹಿಂಗದಿಲ್ಲ. ಜೊತೆಗೆ ಯಾವನು ಕಲ್ ತಗ್ದಿ ಗುಡಿಸಿರುತ್ತೆ ಯಾರು ಇಲ್ಲ, ಆಗೋದು ಇಲ್ಲ. ಮತ್ತೆ ಇನ್ನೇನ್ ಮಾಡಿದ್ದಾರೆ, ಇದು ಮಧ್ಯೆ ಕಾಂಕ್ರೀಟ್ ಇರ್ತದೆ. ಅಲ್ಲೇ ಈಗ ಫಾರಿನಲ್ಲಿ ಹೆಂಗಪ್ಪ ಮಾಡ್ತಾರೆ ಅಂದ್ರೆ, ಈ ಸಣ್ಣ ಜಲ್ಲಿ ಮಣ್ಣು ತೆಗೆದ್ಬಿಟ್ಟು ಸಣ್ಣ ಜಲ್ಲಿ ದಪ್ಪ ಜಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಕೈ ಜೋಡಿಸ್ತಾರೆ. ನೀರು ಬಿದ್ದಿರೋ ನೀರು, ಮಳೆ ನೀರು ಹಿಂಗ್ಲಿ ಅಂತ. ಇವ್ರೇನ್ ಮಾಡಿದ್ರು, ಮಟ್ಟ ಮಾಡಿದ್ರು, ಕಾಂಕ್ರೀಟ್ ಹಾಕಿದ್ರು, ಅದ್ರ ಮೇಲೆ ಟೈಲ್ಸ್ ಜೋಡಿಸಿದ್ರು. ಒಂದರಿಂದ 10,000 ಮರಗಳು ನಾಶ ಆದವು, ಹಳ್ಳಿಗಟ್ಟೆ ಹೋದವು, ರೋಡ್ ಸೈಡ್ ಮರಗಳೆಲ್ಲ ನಾಶ ಆಗ್ಬೇಕು. ಎರಡನೇದು ಏನಂದ್ರೆ, ಮೈಸೂರು ರೋಡಲ್ಲಿ ಮೇಲ್ಗಡೆ ನೀರು ಬಿದ್ರೆ ಸರ್ಕಲ್ ವರ್ಗು ಬರ್ತದೆ. Okay, therefore it is total disastrous project. Therefore, we have to understand, okay, what is this are, okay, hunting cheetah and Indian cheetah ಅಂತ ಕರೆದಲ್ಲ, ಅದು you can see some picture. Okay, it has extinct today because of British again. ಈ ತರ ಗ್ರಾಸ್ ಲ್ಯಾಂಡ್ ಬೇಕಾಗಿದೆ. Okay, ಓಲೆ ಗರಿಗಳು. Okay, ಮೆಸೇಜ್ ಕಳಿಸ್ತಾ ಇದ್ದಂತಲ್ಲ ಪ್ಯಾಸೆಂಜರ್ ಪಿಚರ್. ಈಗ ಜರ್ಮನಿಯವ್ರು ಏನ್ ಮಾಡ್ಕೊಂಡ್ರೆ ನಮ್ದು ಅಂತ. It is Indian. ನಮ್ಮೆಲ್ಲ ಕಥೆಗಳಿರುತ್ತೆ ಅಲ್ವಾ? ಆಗ ಇಂಡಿಯನ್ ಪಿಜನ್ಸ್ ಅವೆಲ್ಲ. These are all some endangered species. This can down the track, actually ಕೆಳಗಡೆ 60 to 70 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ರನ್ ಮಾಡಬಹುದು. ಅದು ಬಹಳ ಬ್ಯಾಲೆನ್ಸ್ ಮಾಡುತ್ತೆ. Okay, land tiger macaque, you can see some pictures. Western Bakshi, king cobra, largest snake. Okay, you can see. Okay. We'll come to the last point, that is conservation. ಏನ್ ಮಾಡಬೇಕು ಅಂತ ಪೆಂಗ್ವಿನ್ ಇಲ್ಲೊಂದು ಹೇಳ್ತಾ ಇದೆ, ಮನುಷ್ಯರಿಗೆ ಹೇಳ್ತಾ ಇದೆಯಾ, ಕೆರೆ ಬದಲಿಸ್ಬಿಡ್ತಾರ ಅಥವಾ ಪಕ್ಷಿ ಎಲ್ಲ ಸೇರಿಸ್ತಾರ, ಆಗಲ್ಲ. ಓಕೆ, ದುಡ್ಡು ಕೊಡೋದು ಇದೇ ಭಾಷೆಲಿ ಅರ್ಥ ಆಗೋದು ಅಂತ ದುಡ್ಡಿನ ಭಾಷೆ ಮಾತಾಡೋದು ಮನುಷ್ಯರ ಹತ್ರ. ಅದಕ್ಕೆ ಈ ಕೆರೆನ ಬ್ಯಾಂಕ್ ತರ ಕನ್ಸಿಡರ್ ಮಾಡ್ಕೋ. ಆ ಬ್ಯಾಂಕ್ ಇದ್ದಾಗ ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ನಿಮ್ಗೆ ಜೀವನ ಪೂರ್ತಿ ಸಿಗುತ್ತೆ. ನೀನು ಅದನ್ನ ಒಂದೇ ಸಲಿಗೆ ಕೆರೆನ ನಾಶ ಮಾಡಿದ್ರೆ ಅದು ಸಿಗಲ್ಲ. ಹಾಗಾಗಿ ನಿಮ್ಗೆ ಜೀವನ ಕಳ್ಕೋಬೇಕಾಗುತ್ತೆ ಅಂತ ಹೇಳೋದು. ಹೌದಾಗಿದ್ಮೇಲೆ ಕೆರೆನ ಕಾಪಾಡ್ತೀನಿ ಅಂತ ಹೇಳ್ತಾರಂತ ಒಂದು ಹಾಡು. ನಾವು ಕಾಪಾಡ್ಬೇಕಂದ್ರೆ ಏನ್ ಮಾಡೋದು? ಒಲಬೇಕು ಅಲ್ವಾ? Okay, we have the feelings towards the wildlife. That is the case. Forest fire. Yes. ಆದ್ರಿಂದ ಯಾಕೆ ಭಾರತದಲ್ಲಿ ಸ್ಪೀಶೀಸ್ಗಳು ಪೂಜನೀಯವಾದವು? ಎಲ್ಲಾ ಜೀವಿಗಳು ದೇವರಾಯಿತು. 3 ಕೋಟಿ ದೇವರುಗಳು ಬಂದ್ರೆ ಪ್ರತಿ ಜೀವಿ ಕೂಡ ಈ ಭೂಮಿಗೆ ಅವಶ್ಯಕ. ಈ ಸೈಕಲ್, ಬಯೋಲಾಜಿಕಲ್ ಸೈಕಲ್ ನಡಿಬೇಕಾದ್ರೆ ನಾವೊಬ್ರು ಇದ್ರೆ ಸಾಲ, ನೀವೊಬ್ರು ಇದ್ರೆ ಸಾಲ, ಎಲ್ಲರೂ ಇರ್ಬೇಕು. ಅದರಿಂದ ನಮ್ಗೆ ಪ್ರತಿ ಜೀವಿನೂ ದೇವರು. ಅಂಡ್ ಇಟ್ ಇಸ್ ವೆರಿ ಮೆಡಿಸಿನಲ್ ಆಲ್ಸೋ. ತುಳಸಿ ಗಿಡ 10 ಕ್ಯಾನ್ಸರ್ ಡ್ರಗ್ಸ್ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಗಂಟಲಿಗೆ ಫಸ್ಟ್ ಮೆಡಿಸಿನ್ ತುಳಸಿನೇ ಅಲ್ವಾ? And glucose, highly medicated plant, unimaginable. Therefore, we have it has become worshipable. ಅದಕ್ಕೆ ಅದನ್ನ ಸೇಕ್ರೆಡ್ ಸ್ಪೀಶೀಸ್ ಅಂತೀವಿ. ಯಾಕ ಸೇಕ್ರೆಡ್ ಅಂತ ಪೂಜನೀಯ ಭಾವನೆ ಬರುತ್ತೆ, ಆಗ ನೀವು ಉಳಿಸ್ಕೊತೀವಿ ಬಯೋಡೈವರ್ಸಿಟಿ. ಗಣಪತಿ ಹಬ್ಬ ಈಗನೇ ಹೋಯ್ತು. ಯಾವಾಗ ನೋಡಿ ಮಳೆಗಾಲ ಮುಗಿದಾಗಲೇ ಬರುತ್ತೆ. ಅದ್ಯಾಕೆ? ಮುಗ್ದಾಗೇನೋ ಬೇಸಿಗೆಯಲ್ಲಿ ಮಣ್ಣು ತೆಗ್ದಿರ್ಬೇಕು, ಆಮೇಲೆ ಗಣಪತಿ ಮಾಡ್ಬೇಕು, ಮಳೆಗಾಲದ ಮತ್ತೆ ವಾಪಸ್ ಬಿಡ್ಬೇಕು ಅಲ್ಲ. ನೀವೆಲ್ಲ ಮತ್ತೆ ನಿಮ್ ಸುತ್ತಮುತ್ತ ಜಾಗಕ್ಕೆ ಹೋಗ್ಬೇಕು. ವ್ರತ ಅಂತ ಕರಿತೀವಿ, ಹಬ್ಬ ಅಂತ ಕರೆಯಲ್ಲ. ಹಬ್ಬ ಎಲ್ಲ ಮಾಡ್ತಾರೆ, ವ್ರತ ಮಾಡೋರು ಕೆಲವರು ಮಾತ್ರ. 21 ತರದ ಹೂವುಗಳು ಎಲೆಗಳನ್ನ ತರಬೇಕು. ಅಲ್ಲಿ ಹೋಗ್ಬೇಕಾದ್ರೆ ನಿಮ್ ದೊಡ್ಡವ್ರು ಏನ್ ಮಾಡ್ಬೇಕು, ಇದೆಲ್ಲಿ ಸಿಗುತ್ತೆ, ಇದರಲ್ಲಿ ಏನ್ ಪ್ರಯೋಜನ ಅಂತ ಹೇಳ್ಕೊಡ್ಬೇಕು. ಹೇಳ್ಕೊಡ್ತಾ ಎಷ್ಟು ಬಿಟ್ರೆ ಮುಂದಿನ ವರ್ಷನೂ ಸಿಗುತ್ತೆ. ಬರೋದೆಲ್ಲ ವಾಪಸ್ ಬಿಡೋದು ಅರ್ಥ ಏನಾ? ನನ್ಗೆ ಸಿಕ್ತಾರು ಎಲ್ಲ ಗೋರ್ಕೊಂಡಿಲ್ಲ, ನನ್ಗೆ ವಾಪಸ್ ಕೊಡ್ತಾ ಇದ್ದೀನಿ ಪ್ರಕೃತಿಗೆ. ಆ ಪರಿಜ್ಞಾನ ಇದೆ. ಅದಕ್ಕೆ ಯಂಗ್ಸ್ಟರ್ಸ್ ಮಾಡೋದು, ಪ್ರಕೃತಿನ ಕಾಪಾಡೋದೇವರು ಯಂಗ್ಸ್ಟರ್ಸ್ ಇಂದ ಮಾತ್ರ ಸಾಧ್ಯ ಅಂತ ಹೇಳೋದು. ಹಾಗಾಗಿ ಗಣಪತಿನೇ ಕಾಪಿ ಹೊಡೆದಿರೋರು ಯಾರು ಗೊತ್ತಾ? UN Scientific Council. ನಿಮ್ಮ ಎನ್ವೈರನ್ಮೆಂಟಲ್ ಡೇ, ಇಟ್ ಈಸ್ ಕಾಪಿಡ್ ಫ್ರಮ್ ಗಣಪತಿ ಮುಸ್ಕಿವಲ್. ಬೇಸಿಕ್ ಐಡಿಯಾಲಜಿ ಆಫ್ ದಿಸ್ ಎನ್ವೈರನ್ಮೆಂಟಲ್ ಡೇ ಪ್ರಿನ್ಸಿಪಲ್ ನೋಡಿ, ಗಣಪತಿ ಹಬ್ಬದ ಪ್ರಿನ್ಸಿಪಲ್ ತೋರಿಸ್ತೆ. ಗಣಪತಿ ಹಬ್ಬ
ಲಕ್ಷಾಂತರ ವರ್ಷಗಳಿಂದ ನಡೆದು ಬರ್ತಾರೆ. ಹಾಗೆ ಎಂಟೈರ್ ಮೌಂಟೇನ್ ಇಸ್ ಸೇಕ್ರೆಡ್, ಸೇಕ್ರೆಡ್ ಫಾರೆಸ್ಟ್ ಅಂತ ಕನ್ಸಿಡರ್ ಮಾಡೋದು. ಅಲ್ಲಿ ಒಂದು ಹಾಳು ಮಾಡಿದ್ರು ನಮ್ಗೆ ಏನೋ ಅಪಾಯ ಆಗುತ್ತೆ ಅಂತ ಕನ್ಸಿಡರ್ ಮಾಡೋದು. ಪ್ರತಿ ಸ್ಟೇಟ್ ಅಲ್ಲಿ ಇದೆ ಸೇಕ್ರೆಡ್ ಫಾರೆಸ್ಟ್, ಸೇಕ್ರೆಡ್ ಗ್ರೋವ್ಸ್ಗಳು. ಅಂಡ್ ದಿಸ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಥಿಂಗ್. ಗಂಗಾ ಡೈನಾಸ್ಟಿಗೆ ರಟ್ಟಮಂತ್ರಶಾಸ್ತ್ರ ಫಸ್ಟ್ ನಮ್ಮ ಕನ್ನಡಿಗರ ಕಾಂಟ್ರಿಬ್ಯೂಷನ್ ಏನಂತ. ದಿಸ್ ಫಸ್ಟ್ ಡೆಡಿಕೇಟೆಡ್ ಬುಕ್ ಆಫ್ ಎನ್ವೈರನ್ಮೆಂಟ್ ರಟ್ಟಮಂತ್ರಶಾಸ್ತ್ರ. ಗಜಶಾಸ್ತ್ರ ಆನೆಗಳಿಗೆ ಬಂದಂತ ಗ್ರಂಥ. ಆನೆಗಳು ಹೆಂಗ್ ಬಳಸ್ಬೇಕು ಅಂತ ಬರ್ತಿರಕ್ಕಂತ ನಿಮ್ಗೆಲ್ಲ ಗೊತ್ತಿದೆ. ಏಕಲವ್ಯ ಎಂತ ಸ್ಟ್ರಾಂಗ್ ಅಂತ ಅಲ್ವಾ. ಅದರಿಂದ ದ್ರೋಣಾಚಾರ್ಯ ನೋಡಿದ್ರು ಶಬ್ದವೇದಿ ವಿದ್ಯೆನಾದ್ರು ಇವನ್ಗಿಂತ ಮುಂಚೆ ಕಲ್ತ್ಕೊಂಡಿದ್ದೇನೆ ಅಂತ ಹೇಳಿ ಎಫೆಕ್ಟ್. ಆದ್ರೆ ಅವ್ನು ಸ್ಟ್ರಾಂಗ್ ಮಾಡಿದ್ಯಾ. ಒಂದ್ಸಲಿ ಅವ್ನ ಕಾಡಲ್ಲಿ ವಾಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಜಿಂಕೆಗಳು ಸಾಕಿರ್ತಾರೆ. ಆ ಜಿಂಕೆಗಳನ್ನ ಯಾವ್ದು ಟ್ರಾವೆಲ್ ಇದ್ರು ಕೂಡ ಈ ಬೇಟೆ ನಾಯಿಗಳು ಏನ್ ಮಾಡ್ತಾವಂದ್ರೆ ಇನ್ನಾದ್ರೂ ಗೊತ್ತಿಲ್ಲ ಡೈರೆಕ್ಷನ್ ಬಂದು ಹೇಳ್ಕೊಂಡು ಹೋಗೋದು. ಇದೇ ಹಿಂಗ್ ಹೋಗ್ತಾರೆ. ಎಷ್ಟು ಎಚ್ಚರಿಕೆಯಿಂದ ಕಾದ್ರೂ ಕೂಡ ನನಗೆ ಕಾಡ್ಬೇಕಾಗ್ತಿಲ್ಲ ಅಂತ ಹೇಳಿ ಏನ್ ಮಾಡ್ತಾನೆ, ಯಾಕೆ ಸೌಂಡ್ ನೋಡ್ಬಿಟ್ಟೆ ನಾನು ಅದಕ್ಕೆ ಗುರಿಡಬಾರ್ದು ಅಂತ ಅನ್ಸುತ್ತೆ. ಆಗ ಶಬ್ದವೇದಿ ವಿದ್ಯೆನ ಕಲಿತಾರೆ. ದ್ರೋಣಾಚಾರ್ಯ ಎಬ್ಬೆಟ್ ಕತ್ತರಿಸ್ಕೊಂಡು ಅಥವಾ ತಗೊಂಡು ಹೋದ್ಮೇಲೆ ಅವ್ನ ಎಡದ ಕೈ ಬಾಣ ಬಿಡೋದ್ ಕಲ್ತ್ಕೊಬೋದಂತ. ಅದು ಮಹಾಭಾರತ ವಾರ್ ನಡೆಸೋದಕ್ಕೆ ಸೋ ಸ್ಟ್ರಾಂಗ್ ಅನದರ್ ಹೂ ಕ್ಯಾನ್ ಡಿಫೀಟ್ ಅರ್ಜುನ. ಅದಕ್ಕೆ ಕೃಷ್ಣನೇ ಬಂದು ಅವನ ನ್ಯಾಯ ಕಡೆ ಇರ್ಬೇಕಾಗಿ ಬರ್ತದೆ. ಅದಕ್ಕೆ ಅವನ್ನ ಏನ್ ಮಾಡ್ತಾನೆ. ಅದಕ್ಕೆ ಫಾದರ್ ಆಫ್ ಯಾರು ಫಾರೆಸ್ಟ್ ಕನ್ಸರ್ವೇಷನ್, ಫಾರೆಸ್ಟ್ ರಿಸರ್ವ್, ಇದನ್ನ ಏಕಲವ್ಯ ಅಂತ ನಾವು ಕರಿಬಹುದು. ಆಮೇಲೆ ರೂಲ್ಸ್ ಊರ್ ಆಗ್ಬೇಕಂದ್ರೆ ಒಂದು ಮಾವಿನ ತೋಪು ಇರ್ಬೇಕು, ಒಂದು ಫಾರೆಸ್ಟ್ ಇರ್ಬೇಕು, ಫಾರೆಸ್ಟ್ ಟ್ಯಾಕ್ಸ್ ಇರ್ಬೇಕು, ಅದೇ ಮಾವಿನ ತೋಪು, ಗ್ರಾಸ್ ಲ್ಯಾಂಡ್ ಇರ್ಬೇಕು, ಗೋಮಾಳ ಇರ್ಬೇಕು, ಮತ್ತೆ ಕೆರೆ. ಇಷ್ಟಿದ್ರೆ ಒಂದು ಹಳ್ಳಿಯ ಪರ್ಮಿಷನ್ ಕೊಡ್ತಾರೆ. ರೋಡ್ ಸೈಡ್ ಟ್ರೀಸ್ ಅಪ್ಪಿ ಏನ್ ಕಾಣ್ತಾ ಇದೆ ಅಂತಂದ್ರೆ ದೊಡ್ಡ ಅರಣ್ಯ ತರ ಕಾಣ್ತಾ ಇತ್ತಂತೆ. 2 ಬೀದಿಗೊಂದು ಕೆರೆ ಇರ್ತಾ ಇತ್ತಂತೆ. ಸಾಲು ಮನೆ ಎಲ್ಲರ ರೋಡ್ ಇಲ್ಲ. ಆ ತರ ನಾವು ಪರಿಸರಕ್ಕೆ ಹೈಯೆಸ್ಟ್ ಬ್ಯೂಟಿಫುಲ್ ಸಿಟಿ ಅಂಡ್ ಇಂಜಿನಿಯರಿಂಗ್ ಸಿಟಿ ಅಂತ ಕರೆಯೋದು. some points of conservation as a single biodiversity ಪ್ರತಿದಿನ ಏನ್ ನೋಡ್ತೀರಿ, ಯಾವ ಪ್ರಾಣಿ ನೋಡ್ತೀರಿ, ಯಾವ ಗಿಡ ನೋಡ್ತೀರಿ, ಅದ್ರ ಹೆಸರು ಬರ್ಕೊಳ್ಳಿ ನಿಮ್ ಡೈರಿ ಗಳಲ್ಲಿ. ಆಗ ನೀವು ಹಸಿರು ಬಗ್ಗೆ ತಿಳ್ಕೋಬಹುದು ಅದು ಏನು ಅಂತ ಕನ್ಸರ್ವ್ ಮಾಡ್ಬೋದು. ನಾನು ಮೊದಲೇ ಹೇಳಿದ್ದಲ್ಲ, biodiversity lost, future is also lost. Okay, and this is the only place in the world where man and wildlife both are enjoying independence. ನಾವು ಮಾತ್ರ ಸ್ವತಂತ್ರ, ನಾವು ವನ್ಯಜೀವಿಗಳು ಸ್ವತಂತ್ರ ಅನುಭವಿಸಿದಂತ ದೇಶ. ಹಾಗಾಗಿ ಇಂಥ ದೇಶದಲ್ಲಿ ಮೈಂಡ್ ಸೆಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಪ್ರೀತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಪ್ರೀತಿ ಅನ್ನೋದು ಯಾರ ಮೇಲೆ ಬರ್ತದ ಅವ್ರನ್ನ ಕಾಪಾಡಬೇಕು ಅನ್ನೋದು ಅರ್ಥ. ನಮ್ಮ ವೈಲ್ಡ್ ಲೈಫ್ ಮೇಲೆ ಬಂದ್ರೆ, ಹಕ್ಕಿ ಅಥವಾ ಪ್ರಕೃತಿ ಮೇಲೆ ಬಂದ್ರೆ ಅದು ಇಂಡೈರೆಕ್ಟ್ ಆಗಿ ನಮಗೆ ಈ ಭೂಮಿ ಮೇಲೆ